ನನ್ನ ಈ ಕನಸನ್ನು ನನಸಾಗಿಸಲು ಪ್ರಚೋದಿಸಿ ನನ್ನೆಲ್ಲ ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಸಮೃದ್ಧಿ ಮಂಜುನಾಥ್ ಸರ್ಗೂ ಮತ್ತು ಧನ್ವೀರ್ ಸರ್ಗೂ, ಸುಖ ದುಃಖಗಳಿಗೆ ಸ್ಪಂದಿಸುವ ಗೆಳೆಯರಿಗೆ, ತುಂಬ ಮನಸ್ಸಿನಿಂದ ಹರಸಿ ಹಾರೈಸಿದ ತಂದೆ ತಾಯಿಗೆ, ಹಯಗ್ರೀವ ಸಿನಿಮಾದ ಎಲ್ಲಾ ಕಲಾವಿದರಿಗೂ, ಎಲ್ಲಾ ತಂತ್ರಜ್ಞರಿಗೂ ಥ್ಯಾಂಕ್ಸ್ ಅನ್ನೋ ಚಿಕ್ಕ ಪದದ ಮೂಲಕ ಕೃತಜ್ಞತೆ ತಿಳಿಸುವುದು ಹೇಗೆ ಅನಿಸುತ್ತಿದೆ. ಆದರೂ ಥ್ಯಾಂಕ್ಸ್ ಟು ಎವ್ರಿವನ್. ಮಾನವನ ಕಥೆ ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಏನ್ ದೋಸ್ತ, ಈ ಸಿನಿಮಾ 3-4 ಸಲ ನೋಡಿದ್ದೀನಿ ಅಂದಿ, ಮತ್ತೆ ಯಾಕೆ ಬಂದಿ? 3-4 ಸಲ ಅಲ್ಲ, 43ನೇ ಸಲ. ಈ ಸಿನಿಮಾ ಟೆಂಟಿಗೆ ಬಂದಾಗಿಂದ ಒಂದಿನಾನು ತಪ್ಪಿಲ್ಲ. ಅಷ್ಟೊಂದು ಇಷ್ಟಪಟ್ಟಿದ್ಯಾನು? ಪಡೆದೆ ಏನ್ ಮತ, ದೊಡ್ಡದೇವ್ರು ಚಿಕ್ಕದೇವ್ರು ಇಬ್ರು ಸೇರಿ ಸಿನಿಮಾ ಮಾಡ್ಯಾರ ಅಂದ್ರ ಊರ್ಗೂರೇ ಹಬ್ಬ ಮಾಡ್ತೈತಿ. ಫೋನ್ ಕೊಡ್ರು. ನಿಮ್ಗೆ ನನ್ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಇನ್ನು 1 ಗಂಟೆ ನನ್ನ ಮನೇಲಿ ಇಲ್ಲ ಅಂದ್ರೆ ಈ ಕ್ಯಾಬಿನೆಟ್ ಈ ಸ್ಟೇಷನ್ ಇರುತ್ತೆ. ಫೋನ್ ಕೊಡ್ರು. ಜಾಂಡ್ರಿಗೆ ಬುದ್ಧಿ ಮಾತು, ದೊಡ್ಡರಿಗೆ ದೊಣ್ಣೆ ಮಾತು. ನಿಮ್ಮಂತವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಆಯ್ತಾ ಇದೆ, ಬರ್ತಾ ಇದೆ.
ಅವ್ನಿಗೆ ಎಷ್ಟು ಹೊಡೆದ್ರು ಬಾಯ್ ಬಿಡ್ತಾ ಇಲ್ಲ ಸರ್. ಕರ್ಕೊಂಬನ್ರಿ ಅವನ್ನ. ಎಸ್ ಸರ್. ಬೀದಿಲ್ ಒಂದೇಟ್ಗೆ ಬಿದ್ದಿಯಲ್ಲ. ಸರ್ 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 ಇರ ಕಣೋ ರಮೇಶ, ಮದುವೆನ ತುಂಬಾ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ತೀನಿ ಅಂತಿದ್ದೆ. ನಿನ್ನ ಪ್ರಕಾರ ಇದೇನಾ ಸಿಂಪಲ್ಲು? ನಂದೇನಿದೆಯಪ್ಪ, ಎಲ್ಲ ನಮ್ ಬಾಮೈದಂದು ಅವಂದೇ ದರ್ಬಾರು. ಓಹೋ. ಅವನು ಈ ಹನುಮಂತ ಇದ್ದಂಗೆ, ಗಿಡ ತಗೊಂಬ ಅಂದ್ರೆ ಬೆಟ್ಟನೇ ತಂದ್ಬಿಡ್ತಾನೆ. ಮಾಡೋದೆಲ್ಲ ಕೋತಿ ಕೆಲ್ಸನೇ, ಬಾಲ ಒಂದಿಲ್ಲ ಅಷ್ಟೇ. ಬಾವಾ, ನಿನಗೇನಾದ್ರೂ ನೋವಾ? ಅಲ್ಲ ಬಾವಾ, ಇಷ್ಟು ದೊಡ್ಡ ಮದುವೆ ನಡೀತಾ ಇದೆಯಾ, ಬರೀ 300 ಚೇರ್ ತರಿಸಿದ್ಯಲ್ಲ, ಇನ್ನು ಬರೋನ್ನೆಲ್ಲ ನೆಲದ ಮೇಲೆ ಕೂರ್ಸಿ ಏನ್ ಯೋಗಾಸನ ಮಾಡಿಸ್ತ್ಯಾ? ಇನ್ನೊಂದ್ 5,000 ಕೊಡು, ಇನ್ನೊಂದ್ 100 ಚೇರ್ ತರಿಸ್ಬಿಡ್ತೀನಿ. ಕೊಡು ಬಾವಾ. ಅದೆಲ್ಲ ಜಿಜ್ಜಿತಾ ಇದ್ಯಾ, ಕೊಡು. ಇನ್ನೊಂದ್ 4-5 ಐಟಮ್ ಇದೆ, ಸೇರಿಸಿ ತಂದ್ಬಿಡ್ತೀನಿ. ಬರಲೇ ಟೈಮ್ ಇಲ್ಲ, ಬಾರೋ. ಏಯ್ ರಮೇಶ, ಯಾರ ಇವನು? ಇವನೇ ನನ್ನ ಹೆಂಡತಿ ತಮ್ಮ. ಸಾರಿ ಐಶು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. 7 years of love. ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ. ಡೋಂಟ್ ವರಿ, ಯು ವಿಲ್ ಗೆಟ್ ಸಮನ್ ಬೆಟರ್ ದನ್ ಮೀ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಹೇಳು ಐಶು. ಲೈ ತಿರ್ಬೋಕಿ, ಊರೆಲ್ಲ ಕೊಳ್ಳೆ ಹೊಡೆದ್ ಮೇಲೆ ಊರ್ ಬಾಗ್ಲ ಹಾಕಿದ್ರಂತೆ. ನಾಳೆ ಬೆಳಿಗ್ಗೆ ಮುಹೂರ್ತ ಇಟ್ಕೊಂಡು ಇವಾಗ ಇನ್ ಕತೆ ಪುರಾಣ ಹೊಡಿತಾ ಇದ್ಯಾ ನನ್ನ ಹತ್ರ. ನೋಡು, ನನ್ ಲೈಫ್ ಜೊತೆ ಆಟ ಆಡ್ಬೇಡ. ಐಶು ಪ್ಲೀಸ್ ಅರ್ಥ ಮಾಡ್ಕೋ. ಏಯ್, ಏನು ಅರ್ಥ ಮಾಡ್ಕೊಳ್ಳೋದು? ಮದ್ವೆ ಆಗಕ್ ಇಷ್ಟ ಇಲ್ದ ನಾನು ಮದ್ವೆಗ್ ಮುಂಚೆ ಬಂದ್ ಹೇಳ್ಬೇಕಿತ್ತು ಇಷ್ಟ ಇಲ್ಲ ಅಂತ. ಇವಾಗ ಬಂದ್ಬಿಟ್ಟು ಹೇಳಿದ್ರೆ ಹಂಗಲ್ಲ ಐಶು. ಇಡಿಯಟ್ ತರ ಮಾತಾಡ್ಬೇಡ, ಹುಡ್ಕೊಂಡ್ ಬಂದ್ಬಿಡಿ. ಏನಮ್ಮ, ಏನಾಯ್ತು ಮಗಳೇ? ಸಾರಿ ಐಶು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. 7 years of love. ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ. ಡೋಂಟ್ ವರಿ, ಯು ವಿಲ್ ಗೆಟ್ ಸಮನ್ ಬೆಟರ್ ದನ್ ಮೀ. ಏನ್ರಿ ಇದು? ಈಗ ತಲೆ ಅಲ್ಲಾಡ್ಸ್ಬಿಟ್ರು, ನಾವೇನ್ ಮಾಡ್ಬೇಕು? ನಂಟ್ರಿಷ್ಟೆಲ್ಲ ಬಂದ್ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ ಮುಹೂರ್ತ, ನಾವ್ ಅವ್ರಿಗೆಲ್ಲ ಏನ್ ಉತ್ತರ ಹೇಳ್ಬೇಕು ಹೇಳಿ? ಕ್ಷಮಿಸ್ಬಿಡಿ ಕೊಡ್ರಿ, ನನ್ನ ಕ್ಷಮಿಸ್ಬಿಡಿ. ಯಾರಿಗ್ ಬೇಕ್ರಿ ನಿಮ್ ಕ್ಷಮೆ? ಅಯ್ಯೋ ಭಗವಂತ. ಏಯ್ ಅಣ್ಣ, ಹೊಡ್ಕೊಂಡೋಗೋ. ಸರಿ ಅಣ್ಣ. ಅಣ್ಣ, ಏನು ತೊಂದರೆ ಆಗಲ್ವಾ? ನಮ್ಮನ್ ಮುಟ್ಟೋ ಅಂತ ಗಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಇದ್ದಾರೆ. ಹಲೋ, ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ನಮ್ಮ ಚೆಕ್ ಪೋಸ್ಟ್ ಹತ್ರ ರುದ್ರೇಗೌಡ ಲಾರಿಗಳು ನಮ್ಮ ಪೀಸ್ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಬೇಗ ಸ್ಟೇಷನ್ ಇದೆ, ಅನ್ನಾರು ಕಳ್ಸ್ಕೊಡಿ. ಹಂಗೆ ಆಂಬುಲೆನ್ಸ್ ಗೆ. ಓಕೆ, ಓವರ್. ಹೋಗಿರೋದು ರುದ್ರೇಗೌಡನ್ ಲಾರಿಗಳು. ಟಚ್ ಮಾಡಕ್ಕಾಗುತ್ತೇನ್ರಿ ಸರ್? ಮತ್ತೇನ್ ಮಾಡೋದು ಸರ್? ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್. ಏನ್ರಿ ಅದು? ಅರ್ಜುನ್ ಸರ್ ಫೋನ್ ಮಾಡಿದ್ರೆ? ನಾನು ಅದೇ ಅನ್ಕೊಂಡೆ. ಮನೆಗೆ ಹೋಗಿ ಅರ್ಧ ಗಂಟೆ ಆಗಿರುತ್ತೆ, ಹೋಗ್ತಾರೆ ಅಂತೀರಾ? ಸರ್, ಅವರು ಇಂಥ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಸರಿ ಸರಿ, ಫೋನ್ ಮಾಡ್ರಿ. ಅವ್ರ ಇವತ್ ನಮ್ ಪಾಲ್ಗೆ ದೇವ್ರಾಗ್ಲಿ. ಹಲೋ ಸರ್. ಆಯ್ತು ಸರ್, ಆಯ್ತು ಸರ್. ಸರ್, ಸಾಹೇಬ್ರು ಅಲ್ಲೇ ಸ್ಪಾಟ್ ಹೋಗ್ತಾ ಇರುತ್ತೆ ಸರ್. ಏ ರಮೇಶ, ರಮೇಶ, ನೀನೇ ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಹೇಗೋ? ನೋಡೋ, ನಾಳೆ ಮದುವೆ ಆದ್ಮೇಲೆ ನನಗೆ ಇಷ್ಟ ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ ನೀನು. ಆಗೋದೆಲ್ಲ ಒಳ್ಳೇದಕ್ಕೆ. ಸಮಾಧಾನ ಇವಾಗ ಮಾಡ್ಕೊ. ಏನಾಯ್ತಪ್ಪ? ನಮ್ದೇನಾದ್ರು ತಪ್ಪಿದ್ರೆ ತಾನೇ ನಾವ್ ಚಿಂತೆ ಮಾಡ್ಬೇಕು. ನಮ್ ತಪ್ಪೇನಿಲ್ಲಪ್ಪ.
ನಿನಗೆ ಇದು ಅರ್ಥ ಆಗಲ್ಲ ಮಗಳೇ. ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲಮ್ಮ, ಮರ್ಯಾದೆ ಪ್ರಶ್ನೆ. ನಾಳೆ ಈ ಮದುವೆ ನಡೀತಾ ಇದ್ರೆ ಊರವ್ರ ಬಾಯಿಗೆ ನಾವು ಆಹಾರ ಆಗ್ಬಿಡ್ತೀವಮ್ಮ. ಮುಂದೆ ನಿನ್ ಮದುವೆ ಯಾರು ಮಾಡ್ಕೋತಾರಮ್ಮ? ರಮೇಶ, ಇಲ್ಲಿ ನೋಡೋ ಬೆಳಿಗ್ಗೆ ನಿನ್ನ ಮಗಳ ಮದುವೆ ನಡೆಯುತ್ತೆ. ಇದೇ ಮಂಟಪದಲ್ಲಿ, ಇದೇ ಮುಹೂರ್ತದಲ್ಲಿ, ಇದೇ ಜನಗಳ ಮಧ್ಯೆ. ನಿಮ್ಮಿಬ್ರಿಗೂ ಒಪ್ಗೆನಾ? ಯಾರೋ ನೀನು? ಇಂಟ್ರೊಡಕ್ಷನ್ ಕೊಡಕ್ ನೀನೇನ್ ಇಂಟರ್ವ್ಯೂ ತಗೊಂತಿದ್ದೇನಲ್ಲಿ ಸುವರ್ ನನ್ ಮಗನೇ. ಯೂನಿಫಾರ್ಮ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಅಂತ ಗೊತ್ತಾಗಲ್ವೇನೋ? ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಕಾಲಿಟ್ಟಿದ್ಯಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಬಿಟ್ಟು ವಾಪಸ್ ಹೋಗೋ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಾಸ್ಪೋರ್ಟ್ ವೆರಿಫಿಕೇಶನ್ ಗಂಡ ಹೆಂಡತಿ ಜಗಳನೋ ನೋಡ್ಕೋ ಹೋಗೋ. ಹೋಗೋ ರಾಜ, ಹೋಗೋ. Knife to a gun while the seat was popping. Trigger finger happy, now the chopper talking. The reap at your door, do you hear him knocking? Take your whole crop that I'm coming for your boss. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಇವನು. ಅವಾಗ್ಲೇ ಒಬ್ಬ PC ನ ಕಳಿಸಿದ್ದೀನಿ. ಇವನೊಂದು ಗ್ರೇಡ್ ಜಾಸ್ತಿ ಅಷ್ಟೇ. ಎಲ್ಲ ಕಾಕಿನೂ ಒಂದೇ. ಏಯ್ ಹೋಗೋ. ಸಂಹಾರ ಮಾಡು ಕೀಚಕರ ಸದೆಯನ್ನು ಪಡೆಯುವ ಎದುರು ನಿಂತವರ ರಕ್ತವ ಹರಿಸುವ ಕ್ರೂರ ಸರ್ಪಗಳ ಹೆಡೆಯನ್ನು ಮುರಿಯುವ ರುದ್ರನಿವ ಹಯಗ್ರೀವ. ಹೇಳಪ್ಪ. ಅರ್ಜುನ, ಏನಪ್ಪ ಮಾಡಿದ್ದೆ ಅಲ್ಲಿ? ಏನಾಯ್ತಪ್ಪ? ಏನಾಯ್ತು? ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಏನಂತ ಹೇಳ್ಕೊಂಬಂದಿದ್ದೆ ರಮೇಶ್ ಅಂಕಲ್ ಮಗಳ ಬಗ್ಗೆ ನೀನು? ಅಪ್ಪ ನೋಡಪ್ಪ, ಸೀದಾ ರಮೇಶ್ ಅಂಕಲ್ ಮನೆಗೆ ಬಂದ್ಬಿಡು. ಭಟ್ರೆ, ಅಡಿಗೆ ಎಲ್ಲ ತಯಾರಿದ್ಯಾ? ಅಡಿಗೆನ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ನಿಮ್ ಬಾಮೈದ ಬಂದು ಒಲೆಗ್ ನೀರ್ ಹಾಕಿದ್ರಲ್ಲ. ಕರ್ಮ ಕಾಂಡ ನೋಡೋ ರಘು, ಆ ನನ್ ಮಗ ಮಾಡೋ ಕೆಲ್ಸ ನೋಡು. ಕೆಲ್ಸ ಮಾಡ್ಸೋ ಅಂದ್ರೆ ಹಿಂದೆ ಇರ್ತಾನೆ, ನಿಲ್ಸೋ ಅಂದ್ರೆ ಮುಂದೆ ಇರ್ತಾನೆ. ಭಟ್ರೆ, ಅವ್ನ ಮಾತನ್ನ ತಲೆಗೆ ಹಾಕೋಬೇಡಿ.
ಲಿಸ್ಟ್ ಅಲ್ಲಿ ಏನಿದೆಯೋ ಎಲ್ಲ ಬೇಗ ರೆಡಿ ಮಾಡಿ. ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಆಯ್ತಾಯ್ತು. ಎಲ್ಲೋದ ಲೋಫರ್ ನನ್ ಮಗ? ಒಂದು ನಿಮಿಷಕ್ಕೆಲ್ಲ ಖಾಲಿ ಆಗ್ಬಿಡ್ತು. ಬರೋ ಇಲ್ಲಿ ತಗೊಳ. ನಿನ್ ದುಡ್ಡು ತಗೊಂಡು ತೊಲಗ್ರಿ ಇಲ್ಲಿಂದ. ಇನ್ನೇನಿದ್ರೆ ನಮ್ಮ ಬಾಬಾ ಸತ್ತಾಗಲೇ ನಿಮ್ಮನ್ನ ಬರಕ್ ಕೇಳೋದು. ಅಲ್ಲಿ ತನಕ ಮುಖ ತೋರಿಸ್ಬಿಡ್ರಿ. ಹೋಗ್ರಿ ನಮ್ಮ ಮಕ್ಕಳು. ಹೇಳೋ ಏನ್ ಮಾಡ್ತಾ ಇದ್ಯೋ? ಅದೇ ನೀನ್ ಸತ್ ಮೇಲೆ ಬಾ ಅಂತ ಹೇಳ್ತಾ ಇದ್ದ ಬಾಬಾ. ಸಾರಿ ಬಾಬಾ, ಆವಾಗ್ಲೇ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡು. ಹೆಂಗೋ ಮದ್ವೆ ನಡೆಯಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಎಲ್ಲ ಸಾಮಾನುಗಳು ವಾಪಸ್ ಕಳಿಸ್ತಾ ಇದ್ದೀನಿ. ನೀನು ಮದುವೆ ಮಾಡ್ಸಕ್ ಬಂದಿದ್ಯೋ ಅಥವಾ ಮದುವೆ ಹಾಳು ಮಾಡಕ್ ಬಂದಿದ್ಯೋ? ಆಲ್ರೆಡಿ ಹಾಳಾಗಿ ಹೋಗಿದ್ಯಲ್ಲ. ಇನ್ನೊಂದು ಗಂಟೆ ಮದುವೆ ಶಾಸ್ತ್ರ, ಎಲ್ಲ ಬೇಗ ರೆಡಿ ಮಾಡ್ಸೋ. ಓಕೆ ಬಾಬಾ, ನಡಿ. ಮಾಡೋದೆಲ್ಲ ಎಡವಟ್ ಕೆಲಸ ನಮ್ಮ. ಏನಪ್ಪ? ಇವಾಗ ನಾನು ನಿನಗೆ ಅಪ್ಪ ಅಲ್ಲ, ನೀನೇ ನನಗೆ ಅಪ್ಪ ಅಂದ್ಕೋ. ನಾನೇನೇ ಕೇಳಿದ್ರು ನೀನು ನಡ್ಸ್ಕೊಡ್ಬೇಕು. ಏನು? ನಾನು ಹೇಳ್ತೀನಪ್ಪ. ಹೆಂಗ್ ಕಾಣ್ತಾ ಇದೀನಾ? ಬಾಸ್, so beautiful. Thank you. So elegant. Thank you. Just looking like a wow. Just looking like a wow. ನಾನು ಬಂದ್ರೆ ಹುಡುಗಿರ ಹಾರ್ಟ್ ಅಲ್ಲಿ ಬೆಳಿಗ್ಗೆ ಡಿವರ್ಸ್ ಆಗೋಯ್ತಲ್ಲ, ಕೈಗೆ ತಟ್ಟೆ ಕೊಟ್ಬಿಟ್ಟು ಅನ್ನ ಕೊಡ್ಲಿಲ್ವಲ್ಲ ದೇವ್ರು. ಬಾಸ್, ನಿಮ್ಗೆ ಹಾಕೋಣ ಅಂತ ಅಕ್ಷತೆ ತಂದೆ ಬಾಸ್. ಈಗ ನೋಡಿದ್ರೆ ನೀವ್ ಯಾಕಂಗಾಯ್ತಲ್ಲ ಬಾಸ್. ಅದನ್ನ ನನ್ ಬಾಯಿಗೆ ಹಾಕೋ. ಸರಿ ಬಾಸ್. ಗುಡ್ ಮಾರ್ನಿಂಗ್ ಮ್ಯಾಮ್. Good morning. ವೆಲ್ಕಮ್ ಟು ಬ್ಯಾಂಗ್ಳೂರ್. Thank you. Good morning, everyone. Good morning, ma'am. Thank you all for this warm welcome. I hope everything is under control. If not, no need to worry. It will be controlled. ಯಾವುದು ಕಂಟ್ರೋಲ್ ಅಲ್ಲಿ ಇಲ್ಲ ಮ್ಯಾಮ್. ಸಿಟಿಲಿ ಕಿಡ್ನಾಪ್ ಕೇಸಸ್ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕಿಡ್ನಾಪರ್ಸ್ ಈಗಾಗಲೇ ಹೆಡೆಮುರಿ ಕಟ್ತಾ ಇದೀವಿ. ಹೆಂಗ್ ಮೇಲೆ ಜನರನ್ನ ಬಟ್ಟೆ ಅಂಗಡಿ ಮುಂದೆ ಇಟ್ಟಿರೋ ಗೊಂಬೆ ಮುಟ್ಟೋದಕ್ಕೂ ಹೆದರ್ಕೋಬೇಕು. ಹಾಗೆ ನರ್ಕ ತೋರಿಸ್ತೀವಿ. Our team is on. ನಿಮ್ ಪ್ರಕಾರ ಇದ್ರ ಹಿಂದೆ ಯಾರಿರಬಹುದು ಮ್ಯಾಮ್? ನಾನು ಕೂಡ ಒಂದ್ಸಲ ರಿಪೋರ್ಟ್ಸ್ ನ ನೋಡ್ತೇನೆ. If anything seems to be imperfect, I will be taking an immediate action. Okay, ma'am. Our aim is zero crime rate, and we will go to any extent to achieve that. If society is not in peace, we will wish them rest in peace. 6 months ಅಲ್ಲಿ the city will be cleaned. I promise. ಈ ಹಿಂದೆ ಇದ್ದಂತ ಕಮಿಷನರ್ ಕೈಲೇ ಏನೂ ಆಗಿಲ್ಲ. ಇನ್ನು ನೀವೊಂದ್ ಹೆಣ್ಣು ಸಿಟಿನ ಕ್ಲೀನ್ ಅಂಡ್ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಜನ ನಂಬ್ತಾರ? ಒಂದ್ ಹೆಣ್ಣು ಮನೇಲಿದ್ರೆ ಆ ಮನೆ ಎಷ್ಟು ಕ್ಲೀನ್ ಆಗಿರುತ್ತೆ. ಅಂಥದ್ರಲ್ಲಿ ಒಂದು ಹೆಣ್ಣು ಕಮಿಷನರ್ ಆದ್ರೆ ಇನ್ನು ಆ ಸಿಟಿ ಎಷ್ಟು ಕ್ಲೀನ್ ಆಗಿರೋದಿಲ್ಲ. ತಪ್ಪು ಮಾಡಿರೋದು ಆ ದೇವ್ರೆ ಆದ್ರೂ ಕೂಡ ಕರ್ಕೊಂಡ್ ಬಂದು ಸೆಲ್ಲಲ್ಲಿ ಕೂರಿಸ್ತೀನಿ. ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. That's all for today. Thank you. ಗುಡಿಲ್ ಕೂರಿಸ್ಬೇಕಾಗಿರೋ ದೇವ್ರನ್ನ ಸೆಲ್ಲಲ್ಲಿ ಕೂರಿಸ್ತೀರಾ? ದೇವ್ರನ್ನೇನು ರೋಡಲ್ಲಿ ಸಿಗೋ ಪಾಠೋಲ್ ಅಂದ್ಕೊಂಡಿದ್ದೀರಾ? ವರ ಕೇಳೋದನ್ನ ಬಿಟ್ಟು ವಾರ್ನಿಂಗ್ ಕೊಟ್ರೆ ಏನಾಗತ್ತೆ ಅಂತ ಇನ್ನು ಮುಂದೆ ತೋರಿಸ್ತೀನಿ. The real game begins now. ಸೊಸೈಟಿ ಅಕ್ಕಿ, ನಂದಿನಿ ಮೊಸರು, ಒಳ್ಳೆ ಮೊಸರನ್ನ ಮಾಡಿ ಮೇಡಮ್ ಇಂಪ್ರೆಸ್ ಮಾಡಿದ್ರೆ ನೈಟ್ ಫುಲ್ ವರ್ಕೌಟ್ ಮಾಡ್ಕೋಬಹುದು. ಸರ್ ಇವ್ರ ಆರ್ಡರ್. ಸರ್ ನಾನೇನು ಆರ್ಡರ್ ಮಾಡಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರಬೇಕು. ಅಡ್ರೆಸ್ ಚೆಕ್ ಮಾಡಿ. ಮಿಸ್ ಆಗಿ ಬಂದಿಲ್ಲ ಸರ್, ಮಿಸ್ಸಸ್ ಆರ್ಡರ್ ಮಾಡೋದಕ್ಕೆ ಬಂದಿರೋದು. ತಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸರ್. ಸುಂದ್ರಿ ಮನೆ ಏನ್ ಮಾಡ್ತಿದ್ಯಾ? ಏನಾದ್ರೂ ಮಾಡಕ್ ಬಿಟ್ರೆ ಅಲ್ವಾ?
ನನ್ ಪಾಡಿಗೆ ನಾನು ಮಲ್ಗಕ್ ಬಂದೆ, ಅದು ತಪ್ಪಾ? ನಂಗೊಬ್ಳೆ ಮಲ್ಗ ಅಭ್ಯಾಸ, ಜೊತೆಲ್ ಮಲ್ಗಿ ಅಭ್ಯಾಸ ಇಲ್ಲ. ಅಷ್ಟೇ ತಾನೇ? ಅಲ್ಲಿ ನೀನೊಬ್ಳೆ ಮಲ್ಕೋ, ಇಲ್ಲ ನಾನು ಮಲ್ಕೋತೀನಿ. ಆಯ್ತಾಯ್ತು, ನೀನೆಲ್ಲಿ ಮಲ್ಕೋ, ನಾನು ಹೊರಗ್ ಮಲಗ್ತೀನಿ. ಒಬ್ನೇ ಮಲ್ಗೋದಕ್ಕೆ ಇಲ್ಲಿ ಮಲ್ಗದ್ರೇನು, ಸ್ಮಶಾನದಲ್ಲಿ ಮಲ್ಗದ್ರೇನು? ಲೇ, ಈ ಚೀಲದಲ್ಲಿ ಏನೋ ಇದೆ ಅನ್ನಿಸ್ತಿದೆ ಕಣ. ತೆಗಿ ನೋಡೋಣ. ಎಳಿಯೋ ಇರ. ಮಾನವನ ದೇಹಕ್ಕೆ ಹಂದಿ ತಲೆ. ಈ ಕೊಲೆ ಪ್ರಕರಣದ ಬಗ್ಗೆ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನಮ್ಮ ಚಾನೆಲ್ ಅಲ್ಲಿ ಮಾತ್ರ. ಈಗಷ್ಟೇ ಸ್ಥಳಕ್ಕೆ ಆಗಮಿಸ್ತಾ ಇರೋ ಪೊಲೀಸ್ ಆಫೀಸರ್ ಅರ್ಜುನ್ ಹಯಗ್ರೀವ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್, ಆಮೇಲೆ ರೀ, ಆಮೇಲೆ. ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಸ್ಪಾಟ್ ನೋಡಿ ಸರ್, ಪ್ಲೀಸ್ ಹೇಳಿ ಸರ್. ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಅಶ್ವಿನ್, ದಿಸ್ ಲುಕ್ಸ್ ಬ್ಲಡಿ ವಿಯರ್ಡ್. ಫಾರೆನ್ಸಿಕ್ ಅವ್ರು ಏನು ಹೇಳ್ತಿದ್ದಾರೆ? ಸೇಮ್ ಸರ್. ಸದ್ಯಕ್ಕೆ ಅವ್ರ ಪ್ರಕಾರ ಸತ್ತಿರೋ ವ್ಯಕ್ತಿ 35-40 ವರ್ಷ ಏಜ್ ಇರ್ಬೋದು ಅಂತಾರೆ. ದೇ ನೀಡ್ ಮೋರ್ ಟೈಮ್. ಈ ರೋಡಲ್ಲಿ ಯಾವ್ದಾದ್ರು CCTV ಇದ್ರೆ ಫುಟೇಜಸ್ ಚೆಕ್ ಮಾಡಿಸಿ. ಚೆಕ್ ಮಾಡಿದ್ದೀವಿ ಸರ್, ಎಲ್ಲೂ ಇನ್ಸ್ಟಾಲ್ ಆಗಿಲ್ಲ. ಸಿಟಿಲಿ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಮ್ಯಾಚ್ ಆಗುತ್ತಾ ಚೆಕ್ ಮಾಡಿ. ಶೋರ್. ಹಾಗೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ಬಾಡಿ ಐಡೆಂಟಿಫೈ ಮಾಡ್ಬೋದು ಅನ್ನೋದು ಚೆಕ್ ಮಾಡಿ. ಎಸ್ ಸರ್. ಅಲ್ಲಿವರೆಗೂ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡಿ. ಹೋಲ್ಡ್ ದ ಟಾಪ್ಸಿ. ಓಕೆ ಸರ್. ಕ್ರೌಡ್ ಜಾಸ್ತಿ ಆಗೋ ಮುಂಚೆ ಬಾಡಿ ಶಿಫ್ಟ್ ಮಾಡಿಸಿ. ಓಕೆ ಸರ್. ಬಾಯ್ ಸರ್. ಬ್ರೇಕಿಂಗ್ ನ್ಯೂಸ್. ರಕ್ತ ಸಿಕ್ತ ಶವ ಕಂಡು ಕಂಗಾಲಾದ ಬೆಂಗಳೂರು. looks like a bloody brutal murder. ಬನ್ನಿ, ಇದ್ರ ಬಗ್ಗೆ ಪೊಲೀಸ್ ಆಫೀಸರ್ ಅರ್ಜುನ್ ಹಯಗ್ರೀವ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇಷ್ಟು ವಿಚಿತ್ರವಾಗಿ ಕೊಂದು ಹಾಕಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇಟ್ಸ್ ಟು ಅರ್ಲಿ ಟು ಟಾಕ್ ನೌ. ಫಾರೆನ್ಸಿಕ್ ಅವ್ರ ಕೆಲಸ ಶುರು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ದೆನ್ ವಿ ಕ್ಯಾನ್ ಕಮ್ ಟು ದಿ ಕನ್ಕ್ಲೂಷನ್. ಥ್ಯಾಂಕ್ ಯು. ಸರ್, ಕೊಲೆಗಾರನ ಕಂಡುಹಿಡಿಯೋದಕ್ಕೆ ಇನ್ನು ಎಷ್ಟು ದಿನ ತಗೋತೀರಾ ಸರ್? ಸರ್, ಪ್ಲೀಸ್ ಹೇಳಿ ಸರ್. ನಗರದಲ್ಲಿ ಕ್ರೈಮ್ ಕಂಟ್ರೋಲ್ ಮಾಡಲು ಪೊಲೀಸರು ಮತ್ತೆ ವಿಫಲರಾದರ ಎಂಬುದು ಪಬ್ಲಿಕ್ ಪ್ರಶ್ನೆಯಾಗಿದೆ. ಸರ್, ಇವ್ ನನ್ ಮಗ ಅಲ್ಲ ಸರ್. ನನ್ ಮಗನ್ಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿತ್ತು. ಅವನ ಹೊಟ್ಟೆ ಮೇಲೆ ಹೊಲಿಗೆ ಮಾರ್ಕಿತ್ತು.
ಇವ್ ನನ್ ಮಗ ಅಲ್ಲ ಸರ್. ತಲೆನೇ ಇಲ್ವಲ್ಲೋ. ಸರ್ ಬಾಡಿನವರು ಐಡೆಂಟಿಫೈ ಮಾಡ್ತಿಲ್ಲ ಸರ್. ಅನಾಥ ಶವ ಅನ್ಸುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ತರಿಸಿ. ಎಸ್ ಸರ್. ಚೆಕ್ ಇಫ್ ಯು ಕ್ಯಾನ್ ಫೈಂಡ್ ಸಮಥಿಂಗ್. ಓಕೆ ಸರ್. ಬೇಗ ರಿಪೋರ್ಟ್ ರೆಡಿ ಮಾಡಿ. ಓಕೆ ಸರ್. ಡಾಕ್ಟರ್ ಅರ್ಜುನ್ ಸರ್. ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಲೈಕ್ ದಿಸ್. ನನ್ನ ಇಡೀ ಕೆರಿಯರ್ನಲ್ಲೇ ಇಷ್ಟು ಕ್ರೂರವಾಗಿರೋ ಮರ್ಡರ್ ಕೇಸ್ನ ನಾನು ನೋಡಿಲ್ಲ. ಇಟ್ಸ್ ಟೂ ಬ್ರೂಟಲ್. ಒಬ್ಬ ಆವರೇಜ್ ಡಾಕ್ಟರ್ ಕೂಡ ಇಷ್ಟು ಪರ್ಫೆಕ್ಟ್ ಆಗಿ ಸ್ಟಿಚಸ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಬಾಡಿ ಐಡೆಂಟಿಫೈ ಮಾಡೋಣ ಅಂದ್ರೆ ತಲೆನೇ ಇಲ್ಲ. ಅಟ್ಲೀಸ್ಟ್ ಫಿಂಗರ್ ಪ್ರಿಂಟ್ಸ್ ಇಂದ ಐಡೆಂಟಿಫೈ ಮಾಡೋಣ ಅಂದ್ರೆ ಬೆರಳುಗಳು ಇಲ್ವಲ್ಲ. ಈ ಬಾಡಿ ಬ್ಲಡ್ ಗ್ರೂಪ್ ಜೊತೆ ಮಿಸ್ಸಿಂಗ್ ಕೇಸಸ್ ಬಾಡಿ ಬ್ಲಡ್ ಗ್ರೂಪ್ನ ಮ್ಯಾಚ್ ಮಾಡಿ ನೋಡಿ. ಆಸ್ ಐ ಟೋಲ್ಡ್ ಯು, ಇಟ್ಸ್ ಅ ವೆರಿ ಅನ್ಯೂಶುವಲ್ ಕೇಸ್. ರಿಪೋರ್ಟ್ ಕೊಡ್ತೀನಿ, ಮುಂದಿನ ದಿನ ನೀವು ಮಾಡಿ. ಅಟ್ ದಿಸ್ ಮೂಮೆಂಟ್ ಐ ಕಾಂಟ್ ಕನ್ಕ್ಲೂಡ್ ಎನಿಥಿಂಗ್. ಶ್ಯೂರ್ ಡಾಕ್ಟರ್, ಥ್ಯಾಂಕ್ ಯು. ಅಶ್ವಿನ್, ಗೋವಿಂದ ಸರ್, ನೆಕ್ಸ್ಟ್ ಅಟಾಪ್ಸಿಗೆ ರೆಡಿ ಮಾಡ್ಕೊ. ಸರ್, ಇವಾಗ ನಾವು ಗಾಡಿಗೆ ಯಾಕೆ ಹೋಗ್ತಾ ಇದೀವಿ? ಬಾಲ ಹಿಡಿದ್ರೆ ತಲೆ ಸಿಗುತ್ತೆ ಅಂತಾರೆ, ಆದ್ರೆ ನಮ್ಗೆ ಬರೀ ತಲೆ ಸಿಕ್ಕಿದೆ. ಆ ತಲೆಗಳ ಮೂಲ ಹುಡ್ಕೊಂಡು ಹೋಗ್ತಾ ಇದೀವಿ. ಹಲೋ. ಹಾಯ್ ಸರ್. ಸರ್, ನೀವು ಕೇಳಿರೋ ಹಂಟರ್ಸ್ ಕಾಡಲ್ಲಿ ಪ್ರಾಣಿಗಳನ್ನ ಬೇಟೆಯಾಡೋರು ಇವರೇ ಸರ್. ನಮ್ಮ ಡಿಪಾರ್ಟ್ಮೆಂಟು ಎಷ್ಟೇ ಹುಷಾರಾಗಿದ್ರು ನಮ್ಮ ಕಣ್ ತಪ್ಪಿಸಿ ಕೆಲವೊಂದ್ಸಲ ಹಿಂಗೆ ಮಾಡ್ಬಿಡ್ತಾರೆ ಸರ್. ಈ ಹಂದಿ ಹೊಡೆದು ನೀವೇನಾ? ಸರ್, ಇದನ್ನ ನೋಡಿದ್ರೆ ಕಾಡಲ್ಲಿ ಬೆಳೆದಿರೋ ಹಂದಿ ಅಲ್ಲ ಅನ್ಸತ್ತೆ ಸರ್. ಕಾಡಲ್ಲಿ ಬೆಳೆದಿರೋ ಹಂದಿ ಆಗಿದ್ರೆ ಒಮ್ಮೆ ಆದ್ರೂ ಕೋರೆ ಹಲ್ಲು ಮುರಿದಿರ್ತಿತ್ತು. ಇದು ಸಾಕಿರೋ ಹಂದಿನೇ ಸರ್. ಅದು ಅಲ್ಲದೆ ಮುಖದ ಮೇಲೆ ಯಾವುದೇ ಪ್ರಾಣಿ ಕಚ್ಚಿರೋ ಗುರುತು ಇಲ್ಲ ಸರ್. ನೀವು ಈ ರೀತಿ ಹೇಳಿಕೆ ಕೊಟ್ಟಿರೋದಕ್ಕೆ ಈಗೆಲ್ಲ ಆಗ್ತಿರೋದು ಅಂತ ಆಪೋಸಿಷನ್ ಪಾರ್ಟಿ ಮತ್ತು ಮೀಡಿಯಾ ಹೇಳ್ತಿದೆ. ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ಬೇಕಾಯ್ತೇನ್ರೆ? ಮತ್ತೆ ಕ್ರಿಮಿನಲ್ಸ್ ನ ಪ್ಲೀಸ್ ಮಾಡಿ ಅಂತೀರಾ ಸರ್? ಇಟ್ಸ್ ನಾಟ್ ಲೈಕ್ ದಟ್. ಸರ್, ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದು ದ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಅರ್ಜುನ್ ಹಯಗ್ರೀವಾಲ್. ಐ ಥಿಂಕ್ ವಿ ಡೋಂಟ್ ಹ್ಯಾವ್ ಟು ವರಿ ಮಚ್ ಸರ್. ವೇರ್ ಈಸ್ ಹಿ? ಮೋಸ್ಟ್ ಎಫಿಷಿಯಂಟ್ ಅಂತೀರಾ? ಇವ್ರು ನೋಡಿದ್ರೆ ಗಡ್ಡ ಬಿಟ್ಕೊಂಡು ಫಿಲಂ ಹೀರೋ ತರ ಇದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ಇವ್ರು ಮಫ್ತಿಲೇ ಇರ್ತಾರೆ ಸರ್, ಕೇಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ. ನೀವು ಹೇಗಾದ್ರೂ ಇರಿ, ಮೊದಲು ಕೇಸನ್ನ ಸಾಲ್ವ್ ಮಾಡಿ. ಶೋರ್ ಸರ್. ಐ ಟೇಕ್ ಲೀವ್ ಸರ್. ಸರ್, ಥ್ಯಾಂಕ್ ಯು. ಏನ್ರಿ ಅದು? ಅರ್ಜುನ್, ಐ ಆಮ್ ಕೌಂಟಿಂಗ್ ಆನ್ ಯು. ಎಲ್ಲ ಕಡೆಯಿಂದನೂ ತುಂಬಾ ಪ್ರೆಷರ್ ಇದೆ. ಐ ನೀಡ್ ಅನ್ ಇಮಿಡಿಯೇಟ್ ರಿಸಲ್ಟ್. ಡೆಫಿನೆಟ್ಲಿ ಮೇಡಮ್. ಮೇಡಮ್, ನೀವು ಸಿಟಿಗೆ ಬಂದ್ಮೇಲೆ ಈ ರೀತಿ ವಿಚಿತ್ರವಾದ ಬಾಡಿ ಸಿಕ್ಕಿದೆ. ನೀವು ಕೊಟ್ಟಿರೋ ಇಂಟರ್ವ್ಯೂಗೂ ಈ ಕೊಲೆಗೂ ಏನಾರ ಸಂಬಂಧ ಇದೆಯಾ? ನನಗೆ ರೀಸನ್ಸ್ ಕೊಟ್ಟು ಅಭ್ಯಾಸ ಇಲ್ಲ, ರಿಸಲ್ಟ್ ಕೊಟ್ಟು ಮಾತಾಡ್ತೀನಿ. ಥ್ಯಾಂಕ್ ಯು ಆಲ್. ಸರ್, ಟೋಟಲ್ ಕರ್ನಾಟಕ ಮಿಸ್ಸಿಂಗ್ ಕೇಸ್ಗಳ ಫೈಲ್ಸ್ ಇದು ಡಿಜಿಟಲ್ ಆಗದಲ್ಲೇ ಇರೋದು. ಉಳಿದಿದ್ದು ಡಿಜಿಟಲ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೆ. ಓವರ್ ಆಲ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ನಂಬರ್ ಎಷ್ಟಿದೆ ಸರ್? 56,410 ಇದೆ. ಅದ್ರಲ್ಲಿ ಫೀಮೇಲ್ ಕಂಪ್ಲೇಂಟ್ಸ್ ನ ಡಿಲೀಟ್ ಮಾಡಿದ್ರೆ? ಸರ್, ಅದು ಚೆಕ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಸರ್. ಎಲ್ಲ ತೊಗೊಳ್ರಿ, ತೊಗೊಳ್ರಿ. ಶ್ರೀನಿವಾಸ್, ಈ ಬಣ್ಣ ತೊಗೊಳ್ಳಿ. ಸರಿ ಸರ್.
ಫೀಮೇಲ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಡಿಲೀಟ್ ಮಾಡಿದ್ರೆ ಎಷ್ಟಾಯ್ತು? ಸರ್ 26,432 ಸರ್. ಬಿಲೋ 18 ಇಯರ್ಸ್ನ ರಿಮೂವ್ ಮಾಡಿದ್ರೆ? ಸರ್ 17,781 ಸರ್. ಅಬೌವ್ 40 ಇಯರ್ಸ್ ಇರೋರ್ ಕಂಪ್ಲೇಂಟ್ಸ್ನ ರಿಮೂವ್ ಮಾಡಿದ್ರೆ ಎಷ್ಟಾಗುತ್ತೆ? ಸರ್ 10,841 ಸರ್. ಅದ್ರಲ್ಲಿ ಹ್ಯಾಂಡಿಕ್ಯಾಪ್ಸ್ನ ರಿಮೂವ್ ಮಾಡಿದ್ರೆ? ಸರ್ 8,221 ಸರ್. AB ನೆಗೆಟಿವ್ ಬ್ಲಡ್ ಗ್ರೂಪ್ನ ಬಿಟ್ಟು ಮಿಕ್ಕಿದ್ ರಿಮೂವ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? ವಿ ವಿಲ್ ಚೆಕ್ ಸರ್. 0 ಸರ್, ಯಾವುದು ಮ್ಯಾಚ್ ಆಗ್ತಿಲ್ಲ. ಟೈಮ್ ಆಯ್ತು, ಎಲ್ರು ಬನ್ನಿ, ಗೇಟ್ ಹಾಕ್ಬೇಕು. ಹೋಗಿ ಹೋಗಿ ಎಲ್ರು ಗೇಟ್ ಹಾಕ್ಬೇಕು, ಟೈಮ್ ಆಯ್ತು. ಹೊರಡಿ 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 ಎಲ್ರು. ಯಾರಾದ್ರೂ ಇದ್ದೀರಾ? ಹಲೋ, ಕೇಳಿಸ್ತಲ್ವ ಹೇಳ್ತಿರೋದು? ಎದ್ದೇಳ್ರಿ, ಗೇಟ್ ಹಾಕ್ಬೇಕು. ಯಾರ ಇವನು? ಅಯ್ಯ, ಯೋ ಆಮೇಲೆ ಈಗ ತಾನೇ ಬಂದಿದ್ದಾರೆ. ಆಮೇಲೆ ಬಂದಿದ್ದಾರೆ. ಈ ಚಂದ್ರ ನೋಡ್ಕೊಳ್ರಿ, ಹೋಗಿ ಹೋಗಿ. ಸರ್ ಬಾಡಿ ತುಂಬಾ ಸೆಂಟ್ ಸ್ಪ್ರೇ ಮಾಡಿದ್ದಾರೆ. ಡಾರ್ಕ್ ಸ್ಪಾಟ್ ಬಂದ್ರು ಏನು ಐಡೆಂಟಿಫೈ ಮಾಡಕ್ಕಾಗಲಿಲ್ಲ ಸರ್. ಸರ್ ಸಿಮಿಲರ್ ಟು ದ ಪ್ರೀವಿಯಸ್ ಕೇಸ್, ಕಸ್ತ ಹತ್ರ ಬಾಡಿ ಸಿಕ್ದಾಗ್ಲೂ ಆ ಕಸದ ಸ್ಮೆಲ್ಲು ಮತ್ತೆ ಬಾಡಿಗೆ ಸೆಂಟ್ ಹೊಡೆದಿದ್ರಿಂದ ಡಾರ್ಕ್ ಸ್ಪಾಟ್ ಐಡೆಂಟಿಫೈ ಮಾಡಕ್ಕಾಗಿಲ್ಲ ಸರ್. ಫಸ್ಟ್ ಬಾಡಿನ ಇವರೇ ಸರ್ ನೋಡಿದ್ದು. ಬಾಡಿ ಯಾರು ತಂದು ಹಾಕಿದ್ರು ನೋಡಿದ್ರೇನ್ರಿ? ಸರ್ ಬೆಳಿಗ್ಗೆಯಿಂದ ಎಲ್ಲ ಕರೆಕ್ಟ್ ಆಗೇ ಇತ್ತು. ಪಾರ್ಕ್ ಕ್ಲೋಸಿಂಗ್ ಟೈಮ್ ಹೆಂಗ್ ಬಂತ ಗೊತ್ತಿಲ್ಲ ಸರ್. ಅಶ್ವಿನ್ ಸರ್, ಇಲ್ಲಿರೋ CCTV ಫುಟೇಜಸ್ನೆಲ್ಲ ಚೆಕ್ ಮಾಡಿ. ಸರ್ ಪಾರ್ಕಲ್ಲಿ ಎಲ್ಲೂ CCTV ಇಲ್ಲ ಸರ್. ಸರ್ ಮೇಡಮ್ ಅರ್ಜುನ್, ಎನಿ ಲೀಡ್ಸ್? ನಥಿಂಗ್ ಮೇಡಮ್. ಕಿಲ್ಲರು ಎಲ್ಲೆಲ್ಲಿ CCTV ಇಲ್ವೋ ಅಲ್ಲೇ ತಂದು ಬಾಡಿಗಳನ್ನ ಡಿಸ್ಪೋಸ್ ಮಾಡ್ತಿದ್ದಾನೆ. ಹೋಮ್ ಮಿನಿಸ್ಟರ್ ಫೋನ್ ಮಾಡ್ತಿದ್ದಾರೆ. ಈಗ ನಾನು ಏನು ಅಂತ ಆನ್ಸರ್ ಮಾಡಲಿ? ಹಲೋ ಸರ್. ಏನ್ರಿ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಅಂದ್ರೆ ನೋಡ್ರಿ, ಇನ್ನೊಂದು ಕೊಲೆ ಆಗಿದೆ. We are trying. ಆದಷ್ಟು ಬೇಗ ಆ ಕಿಲ್ಲರ್ ಯಾರು ಅಂತ ಕಂಡಿದ್ದೀರಿ. ಓಕೆ ಸರ್. ಅರ್ಜುನ್, ಪ್ಲೀಸ್ ಟ್ರೈ ಟು ಡೂ ಸಮಥಿಂಗ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಮೇಡಮ್. ಆದಷ್ಟು ಬೇಗ ರಿಸಲ್ಟ್ ಕೊಡ್ತೀನಿ. ಬ್ರೇಕಿಂಗ್ ನ್ಯೂಸ್. ಪಾರ್ಕಿಗೆ ವಾಕಿಂಗ್ ಹೋದ ಜನ ಸಿಂಹ ನೋಡಿ ಗಾಬರಿಯಾಗಿದ್ದಾರೆ. ಪ್ರಾಣಿಗಳ ಶಿರ ಹೊಂದಿರುವ ದೇಹಗಳು ಸಿಗುವುದು ನಿಲ್ಲುತ್ತಿಲ್ಲ. ಮಾನವನ ದೇಹಕ್ಕೆ ಸಿಂಹದ ತಲೆ ಇರುವಂತಹ ಒಂದು ಶವ ಪತ್ತೆಯಾಗಿದೆ. ಬೆಂಗಳೂರು ನಗರದ ನಾಗರಿಕರು ಭಯದಿಂದ ಬಚ್ಚಿಟ್ಟುಕೊಳ್ಳುವಂತಾಗಿದೆ. ಹಂತಕ ಪೊಲೀಸರ ಕೈಗೆ ಸಿಗುತ್ತಿಲ್ಲ. ಹಾಗಾದ್ರೆ ಏನಿದ್ರ ಸಂದೇಶ? ಒಬ್ಬ ಆವರೇಜ್ ಡಾಕ್ಟರ್ ಕೂಡ ಇಷ್ಟು ಪರ್ಫೆಕ್ಟ್ ಆಗಿ ಸ್ಟಿಚಸ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಟೂ ಬ್ರೂಟಲ್. ಹಲೋ ಡಾಕ್ಟರ್. ಹಲೋ ಅರ್ಜುನ್, ಎಮರ್ಜೆನ್ಸಿ ಇತ್ತು, ಅದಕ್ಕೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ಕೆ ಹೇಳಿದೆ. ಹೇಳಿ ಡಾಕ್ಟರ್. ಐ ಥಿಂಕ್ ವಿ ಹ್ಯಾವ್ ಎ ಸೀರಿಯಲ್ ಕಿಲ್ಲರ್ ಇನ್ ದ ಸಿಟಿ. ಈ ರಿಪೋರ್ಟ್ಸ್ ನೋಡಿ. ಈ ಕೊಲೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೊಲೆ ಮಾಡಕ್ಕೆ ಯೂಸ್ ಮಾಡಿರೋ ಮೆಥಡ್, ಯೂಸ್ ಮಾಡಿರೋ ಮೆಡಿಸಿನ್, ಎವ್ರಿಥಿಂಗ್ ಇಸ್ ಸೇಮ್. ಕೊಲೆ ಮಾಡಿರೋ ಬಾಡಿನ ಆಕ್ಟಿವ್ ಆಗಿಡೋದಕ್ಕೆ ಮೋಸ್ಟ್ ಅಡ್ವಾನ್ಸ್ಡ್ ಡ್ರಗ್ಸ್ ಯೂಸ್ ಮಾಡಿದ್ದಾನೆ. ಐ ಆಮ್ ಸರ್ಪ್ರೈಸ್ಡ್ ಹೌ ಹಿ ಗಾಟ್ ದೆಮ್. ಅವನು ಯೂಸ್ ಮಾಡಿರೋ ಅಷ್ಟು ಮೆಡಿಸನ್ನು ಜೀವ ತೆಗಿಯಕ್ಕೆ ಯೂಸ್ ಮಾಡೋ ಮೆಡಿಸನ್ ಅಲ್ಲ, ಜೀವ ಉಳಿಸಕ್ಕೆ ಯೂಸ್ ಮಾಡೋ ಮೆಡಿಸನ್. ಅದು ಅಲ್ಲದೆ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಹಾಸ್ಪಿಟಲ್ಸ್ ಅಲ್ಲಿ ಅದನ್ನ ಇಶ್ಯೂನೇ ಮಾಡಲ್ಲ. ತುಂಬಾ ಹಾರಿಫೈಯಿಂಗ್ ಆಗಿದೆ. I think he's trying to tell us something. Must be a very well-educated psychopath. Please catch him soon. Otherwise, the upcoming cases will be even more horrifying. Sure, doctor. Thank you.
ಥ್ಯಾಂಕ್ ಯು ಡಾಕ್ಟರ್. ಅಶ್ವಿನ್ ಸರ್, ಪಾಸ್ಟ್ 10 years ಇಂದ ಮೆಡಿಕಲ್ ಮಾಫಿಯಾ ಮೇಲಿರೋ ಎಲ್ಲಾ ಕೇಸ್ನು ಸರ್ಚ್ ಮಾಡಿ. ಈ ಡ್ರಗ್ ಮ್ಯಾನುಫ್ಯಾಕ್ಚರ್ ಎಲ್ಲಾಗ್ತಿದೆ, ಸಪ್ಲೈ ಎಲ್ಲಿಂದ ಆಗ್ತಿದೆ ಅನ್ನೋ ಡೀಟೇಲ್ಸ್ ನನಗೆ ಬೇಕು. ಓಕೆ ಸರ್. ಮಿಸ್ಸಿಂಗ್ ಆಗಿರೋ ಕಂಪ್ಲೇಂಟ್ ಡೀಟೇಲ್ಸ್ ಏನಾಯ್ತು? ಸರ್, 1000 ಮೆಂಬರ್ಸ್ದು ಬ್ಲಡ್ ಗ್ರೂಪ್ ಸೇಮ್ ಇದೆ ಸರ್. ಕಷ್ಟ ಆಗ್ತಿದೆ ಹುಡುಕೋದು. ರಿಪೋರ್ಟ್ ಕೊಡ್ತೀನಿ, ಮುಂದಿನ ದಿನ ನೀವು ಮಾಡಿ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಗರವೇ ಬೆಚ್ಚಿ ಸಿಂಹ ನೋಡಿ ಗಾಬರಿಯಾಗಿದ್ದಾರೆ. ಹೌದು, ಕೊಲೆ ಮಾಡಕ್ಕೆ ಯೂಸ್ ಮಾಡಿರೋ ಮೆಥಡ್, ಯೂಸ್ ಮಾಡಿರೋ ಮೆಡಿಸಿನ್, ಎವ್ರಿಥಿಂಗ್ ಇಸ್ ಸೇಮ್. ಐ ಥಿಂಕ್ ಹಿ ಈಸ್ ಟ್ರೈಂಗ್ ಟು ಟೆಲ್ ಅಸ್ ಸಮಥಿಂಗ್. ಅರ್ಜುನ್, ಜುಪಿಟರ್ ಹಾಸ್ಪಿಟಲ್. ನಾನು ಇನ್ಸ್ಪೆಕ್ಟರ್ ಅರ್ಜುನ್ ಮಾತಾಡ್ತಾ ಇದ್ದೀನಿ. ಕ್ಯಾನ್ ಯು ಪ್ಲೀಸ್ ಕನೆಕ್ಟ್ ದ ಕಾಲ್ ಟು ಮೈ ವೈಫ್ ಡಾಕ್ಟರ್ ಐಶ್ವರ್ಯ? ಸರ್, ಅವ್ರು 6 o'clock ಡ್ಯೂಟಿ ಮುಗಿಸ್ಕೊಂಡು ಹೋದ್ರು ಸರ್. 6 o'clock. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಅರ್ಜುನ್, ಹೇಳಪ್ಪ. ಹಾಯ್ ಅಂಕಲ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಏನು ಇಷ್ಟೊತ್ತಲ್ಲಿ? ಏನಿಲ್ಲ ಅಂಕಲ್, ನೀವು ಹೇಗಿದ್ದೀರಾ ಅಂತ ವಿಚಾರಿಸಕ್ ಮಾಡಿದೆ. ನಾವು ಚೆನ್ನಾಗಿದ್ದೀವಪ್ಪ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂಕಲ್. ಐಶು ಏನ್ ಮಾಡ್ತಿದ್ದಾಳೆ? ಐಶು ಒಳಗಡೆ ಮಲಗಿದ್ದಾಳೆ ಅಂಕಲ್. ಹೌದಾ? ಇದೇನಪ್ಪ ಸಮಾಚಾರ? ಏನಿಲ್ಲ ಅಂಕಲ್, ನಿಮಗೆ ನಾನು ಮತ್ತೆ ಕಾಲ್ ಮಾಡ್ಲಾ? ಸರಿಯಪ್ಪ. ಹಲೋ ಸರ್. ಅಶ್ವಿನ್, ಅರ್ಜೆಂಟಾಗಿ ಬನ್ನಿ. ದೇರ್ ಇಸ್ ಸಮಥಿಂಗ್ ಫಿಶಿ. ಸರಿ ಸರ್. ಸರ್, ಅಶ್ವಿನ್, ಒಂದು ಪರ್ಸನಲ್ ಒಪಿನಿಯನ್. ಎಲ್ಲೋ ಕೆಲಸದ ಮೇಲೆ ಆಚೆ ಹೋಗಿರ್ತಾರೆ, ಬರ್ತಾರೆ. ಯಾಕಿಷ್ಟು ಟೆನ್ಷನ್ ಆಗ್ತಿದ್ದೀರಾ ಸರ್? ಇಲ್ಲ ಅಶ್ವಿನ್, ಎಲ್ಲ ಕಡೆ ವಿಚಾರಿಸ್ದೆ. ಸಿಟಿಲಿ ಸಿಗ್ತಿರೋ ಒಂದೊಂದು ಬಾಡಿನೂ ನೆನೆಸ್ಕೊಂಡ್ರೆ. ಡೋಂಟ್ ವರಿ ಸರ್, ಆ ಥರ ಏನೂ ಆಗಿರಲ್ಲ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಐ ಆಮ್ ವರಿಡ್ ಅಶ್ವಿನ್. RMC ಮೋರಿ ಹತ್ರ ಒಂದು ಹುಡುಗಿ ಡೆಡ್ ಬಾಡಿ ಸಿಕ್ಕಿದೆ.
ಇನ್ಫಾರ್ಮೇಶನ್ ರಿಸೀವ್ ಓವರ್. ನಾವು ಸ್ಪಾಟಿಗೆ ಬರ್ತಾ ಇದೀವಿ ಓವರ್. ಪ್ರೊಸೀಜರ್ಸ್ ಎಲ್ಲ ಮುಗ್ದಿದ್ರೆ ಬೇಗ ಬಾಡಿ ಶಿಫ್ಟ್ ಮಾಡಿಸಿ. ಓಕೆ ಸರ್. ನಾನು ಇಲ್ಲೇ ಮಲಗಿರ್ತೀನಿ, ಏನಾದ್ರೂ ಬೇಕಿದ್ರೆ ಕೇಳು. ಕರೆಕ್ಟ್ ಆಗಿ ನೋಡೋ ಈ ಕಟ್ಔಟ್ ನ ಕಿಟ್ ತರ ಕಾಣಿಸ್ತಾನ ನಿನ್ ಕಣ್ಣಿಗೆ. You can't handle us. Get the hell out of here. You don't know what's happening. ನಾನು ಅವನು ಯೂಸ್ ಮಾಡಿರೋ ಅಷ್ಟು ಮೆಡಿಸನ್ನು ಜೀವ ತೆಗಿಯಕ್ಕೆ ಯೂಸ್ ಮಾಡೋ ಮೆಡಿಸನ್ ಅಲ್ಲ. ಜೀವ ಉಳಿಸಕ್ಕೆ ಯೂಸ್ ಮಾಡೋ ಮೆಡಿಸನ್. ಗೈಸ್, ವಿ ನೀಡ್ ಟು ಪೇ ಸ್ಪೆಷಲ್ ಅಟೆನ್ಷನ್ ಇನ್ ದಿಸ್ ಕೇಸ್. ಎಲ್ಲಾ ಕೇಸ್ಗಳಲ್ಲೂ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ. ಆದ್ರೆ ಈ ಕೇಸಲ್ಲಿ ಕೊಲೆ ಆಗಿರೋದು ಯಾರು ಅಂತ ಕಂಡುಹಿಡಿಯೋದೇ ದೊಡ್ಡ ಟಾಸ್ಕ್ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಪ್ರಕಾರ ಈ ಬಾಡಿ ಮೇಲಿರೋ ಸ್ಟಿಚಸ್ ನೋಡಿದ್ರೆ ಇವ್ನು ಯಾರೋ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿರೋನು ಅನಿಸ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ಎವ್ರಿ ಕ್ಲೂ ಲೀಡ್ಸ್ ಟು ಎ ಡೆಡ್ ಎಂಡ್. ಸತ್ತಿರೋ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕೋಣ ಅಂದ್ರೆ ಬಾಡಿಲಿ ತಲೆನೇ ಇಲ್ಲ. ಫಿಂಗರ್ ಪ್ರಿಂಟ್ಸ್ ಮೂಲಕ ಕಲೆ ಹಾಕೋಣ ಅಂದ್ರೆ ಕೈ ಬೆರಳುಗಳನ್ನು ಕಟ್ ಮಾಡಿದ್ದಾನೆ.
ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಯಾವ್ದು ಮ್ಯಾಚ್ ಆಗ್ತಿಲ್ಲ ಬಟ್ ದೇರ್ ಆರ್ ಫ್ಯೂ ಸಿಮಿಲಾರಿಟೀಸ್. ಸಿಕ್ಕಿರೋ ಎಲ್ಲ ಮನ್ಸು ದೇಹನು ಹಿಂದೂ ಪುರಾಣದಲ್ಲಿರೋ ದೇವರು ಮತ್ತು ರಾಕ್ಷಸನ ಅವತಾರಗಳಿಗೆ ಹೋಲಿಕೆ ಆಗ್ತಿದೆ. ಅಂದ್ರೆ ಪ್ರಾಣಿ ತಲೆ, ಮನುಷ್ಯನ ದೇಹ ಇರೋ ದೇವರುಗಳನ್ನೇ ಸೆಲೆಕ್ಟ್ ಮಾಡಿದ್ದಾನೆ. ಮೊದಲನೇದು ವರಾಹ ಅವತಾರ, ಎರಡನೇದು ನರಸಿಂಹ ಅವತಾರ, ಮೂರನೇದು ಮಹಿಷಿ ಅವತಾರ. ಇದನ್ನ ಯಾಕೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಫಸ್ಟ್ ಇದನ್ನ ಯಾರು ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೇಕು. ಸೊ ಇದನ್ನೆಲ್ಲ ಮಾಡ್ತಿರೋದಾದ್ರೂ ಯಾರು? Let's find him. We somehow have to figure out the next move of the killer. ಏನ್ರಿ ಸೌಂಡ್ ಅದು? ಹಬ್ಬ ಅಲ್ವಾ ಸರ್, ಮೆರವಣಿಗೆ ಮಾಡ್ತಿರ್ಬೇಕು. ಯಾವ ಹಬ್ಬ? ಗಣೇಶನ ಹಬ್ಬ ಸರ್. ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಇವತ್ತೇ 4ನೇ ಬಾಡಿ ಸಿಗುತ್ತೆ. ಸರ್ ಐ ವಾಂಟ್ CC ಕ್ಯಾಮ್ರಾಸ್ ಇನ್ ಎವ್ರಿ ನೂಕ್ ಅಂಡ್ ಕಾರ್ನರ್ ಆಫ್ ದ ಸಿಟಿ. ಎಸ್ ಸರ್. ಪ್ರತಿ ಸ್ಟೇಷನ್ಗೂ ಮೆಸೇಜ್ ಕೊಡಿ, ಪ್ರತಿ ವೆಹಿಕಲ್ಸ್ನು ಚೆಕ್ ಮಾಡಿ. ಸರಿ ಸರ್. ವಿ ವಿಲ್ ಸಮ್ ಓವರ್ ರೆಡ್ ಹ್ಯಾಂಡೆಡ್ಲಿ ಕ್ಯಾಚ್ ದಟ್ ಬಾಸ್ಟರ್ಡ್. ಸರ್ ಈಸ್ ಆಲ್ರೆಡಿ ಡೆಡ್. ಇವ್ನು ನಾವು ಮಾರ್ಚರಿಗೆ ಶಿಫ್ಟ್ ಮಾಡಿಸೋ ಬದಲು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಐ ನೋ ಅಶ್ವಿನ್, ಹಗ್ಲಲ್ಲಿ ನಕ್ಷತ್ರ ಹುಡ್ಕೋ ಕೆಲಸ ಮಾಡ್ಬಿಟ್ವಿ. ಇಷ್ಟು ದಿನ ನಾವು ಅವನ ಹಿಂದೆ ಹೋಗ್ತಿದ್ವಿ, ಆದ್ರೆ ಈಗ ಅವನೇ ಇಲ್ಲಿಗೆ ಬರ್ತಾನೆ. ಅವನೇ ಸರ್ ಇಲ್ಲಿಗೆ ಬರ್ತಾನೆ, ಬರಲೇಬೇಕು. ಮನುಷ್ಯ ನೇಚರ್ನ ತುಂಬಾ ಅರ್ಥ ಮಾಡ್ಕೊಂಡಿದೀನಿ ಅನ್ಕೊಂಡಿದ್ದಾನೆ, ಆದ್ರೆ ನೇಚರ್ ಮಾತ್ರ ಮನುಷ್ಯನ್ಗೆ ಸರ್ಪ್ರೈಸ್ ಮಾಡ್ತಾನೆ ಇರುತ್ತೆ. ಇಟ್ಸ್ ರಿಯಲಿ ಹಾರ್ಡ್ ಟು ಬಿಲೀವ್. ಆನೆ ತಲೆ ಇರೋ ಮನುಷ್ಯ ಸಿಕ್ಕಿದ್ದಾನೆ. ಮೊದಲು ನೋಡಿದಾಗ ಡೆಡ್ ಬಾಡಿ ಅನ್ಕೊಂಡಿದ್ವಿ, ಆದ್ರೆ ಅವನಿನ್ನ ಜೀವಂತವಾಗಿದ್ದಾನೆ. ಅವನು ದೇವರ ಅವತಾರನೋ ರಾಕ್ಷಸನ ಅವತಾರನೋ ಗೊತ್ತಿಲ್ಲ. ಅವನಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದೂ ಗೊತ್ತಿಲ್ಲ. ಆದ್ರೆ ಇಡೀ ಪ್ರಪಂಚನೇ ಅವನ್ನ ನೋಡ್ಬೇಕು ಅಂತ ಕಾಯ್ತಿರೋದು ಮಾತ್ರ ನನಗೆ ಗೊತ್ತು. ಬಟ್ ಈಸ್ ಅಂಡರ್ ಟ್ರೀಟ್ಮೆಂಟ್. You guys have to wait a little more. Hold your breath. ಸರ್ ನಾವು ಮಾಡಿರೋ ಪ್ಲಾನ್ ಏನಾದರೂ ಅವನಿಗೆ ಗೊತ್ತಾಯ್ತಾ, ಅಥವಾ ನಾವು ಮಾಡಿರೋ ಪ್ರೆಸ್ ಮೀಟ್ ಅವ್ರು ನೋಡಿಲ್ವಾ? ನೋ ಅಶ್ವಿನ್, ಹಿ ನೋಸ್ ಎವ್ರಿಥಿಂಗ್. ನಾವೇನೋ ಮಿಸ್ ಮಾಡಿದೀವಿ ಅನಿಸ್ತಿದೆ. ಹಲೋ ಮಿಸ್ಟರ್ ಅರ್ಜುನ್ ಹೈಗ್ರೀವಾ. ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ವರ್ಷ ಪೂರ್ತಿ ಕಷ್ಟಪಟ್ಟು ಓದಿ ಎಕ್ಸಾಮ್ ದಿನ ಪೆನ್ನೇ ಮಾಡ್ತೋದಂತೆ. ಅಲ್ಲ ಇನ್ಸ್ಪೆಕ್ಟರ್, ಬಾಡಿಲಿ ಜೀವ ಇದೆ ಅಂದ್ರೆ ಬಾಡಿ ಪಕ್ಕದಲ್ಲಿರೋ ಮಾನಿಟರ್ ಅಲ್ಲಿ ಪಲ್ಸ್ ತೋರಿಸ್ಬೇಕಲ್ವಾ? ಮಸ್ಬಿಟ್ಟೆ ಹೈಗ್ರೀವಾ. ಬಟ್ ಸ್ಟಿಲ್ ಏನ್ರಿ ನಿಮ್ ಪ್ಲಾನು? ಒಂದ್ ನಿಮಿಷ ನಾನೇ ನೀವು ಹೇಳಿದ್ದನ್ನ ನಿಜ ಅಂತ ನಂಬಿಟ್ಟಿದ್ದೆ. ಐ ಆಮ್ ಇಂಪ್ರೆಸ್ಡ್. ಆ ಬಾಡಿಲಿ ನಿಜವಾಗ್ಲೂ ಜೀವ ಇದ್ದಿದ್ರೆ ಬರೀ ನೀವು ಹುಡ್ಕೋದಲ್ಲ, ಇಷ್ಟೊತ್ತಿಗೆ ಇಡೀ ಪ್ರಪಂಚನೇ ನಾನು ಹುಡ್ಕೋಕ್ ಶುರು ಮಾಡಿರೋದು. ಯು ಗೈಸ್ ನೀಡ್ ಟು ಟ್ರೈ ಲಿಟಲ್ ಹಾರ್ಡರ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಾಯ್. ಸರ್ ಪ್ಲೀಸ್. ಅಶ್ವಿನ್ ಸರ್, ನಾನು ನಿಮಗೆ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿರೋ ಕೇಸ್ ಡೀಟೇಲ್ಸ್ ಕೇಳಿದ್ನಲ್ಲ. ಐ ಆಮ್ ವರ್ಕಿಂಗ್ ಆನ್ ಇಟ್ ಸರ್. ಇವತ್ತು ರಾತ್ರಿ ಒಳಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಸ್ಟೇಷನ್ ಮುಂದೆ ಬಾಡಿ ಹೇಗೆ ಬಂತು ಅಂತ CCTV ಫುಟೇಜ್ ಚೆಕ್ ಮಾಡಿ. ಎಸ್ ಸರ್. एक शावक मिला है। कौन सा? शेर का। अच्छा, मैं लोकेशन और टाइम भेजता हूँ, तुम माल पहुंचा देना, ठीक है? ठीक है सर।
ಹೇಳಿ ಅಶ್ವಿನ್. ಗುಲ್ಬರ್ಗಾ ಸ್ಟೇಷನ್ ಅಲ್ಲಿ ಫ್ಯೂ ಇಯರ್ಸ್ ಬೇಕು ಸಿಮಿಲರ್ ಕೇಸ್ ಒಂದು ರಿಜಿಸ್ಟರ್ ಆಗಿದೆ ಸರ್. ನಾನು ಈಗಲೇ ಬರ್ತೀನಿ ಅಶ್ವಿನ್. ಸರಿ ಸರ್. ಸರ್ ಶಾಕಿಂಗ್ಲಿ ನಮ್ಮ ಸ್ಟೇಷನ್ ಸುತ್ತಮುತ್ತ ಇರೋ ಯಾವ CCTV ಫುಟೇಜಲ್ಲೂ ಬಾಡಿ ಹೇಗೆ ಬಂತು ಅಂತ ರೆಕಾರ್ಡ್ ಆಗಿಲ್ಲ. ಐ ಥಿಂಕ್ ವಿ ಆರ್ ಹ್ಯಾಕರ್ ಸರ್. ಅಶ್ವಿನ್, he is operating this in a very planned way. ಇದು ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳೋ ಮಿಕ ಅಲ್ಲ. ಸರ್ ಈ ಕೇಸ್ ಫೈಲ್ ಕೊಡಿ ಸರ್. ನಮಸ್ಕಾರ. ಈ ಫೋಟೋಲಿ ಇರೋರ್ನ ಈ ಊರಲ್ಲಿ ನೋಡಿದೀರಾ? ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂತ ಶುರು ಮಾಡಕ್ಕೆ ಇದು ರಾಜನ ಕತೆ ಅಲ್ಲ, ರಾಕ್ಷಸನ ಕತೆ. ರಾಕ್ಷಸನ ಕತೆ. ತುಂಬಾ ವರ್ಷಗಳ ಹಿಂದೆ ಶಿವ ಡ್ರಾಮಾ ನಾಟಕ ಕಂಪನಿ ಸುತ್ತಮುತ್ತ ಇರೋ ಊರುಗಳಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿ ತುಂಬಿದ ಪ್ರದರ್ಶನ ಕಾಣ್ತಿತ್ತು. ಹೀಗೆ ಒಂದಿನ ನಾಟಕ ನಡೀಬೇಕಾದ್ರೆ ಗಿರಿಜಾ 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 ನಿಲ್ಲಿ. ಯಾರದು ಈ ನೀಲಕಂಠನನ್ನೇ ನಿಲ್ಲು ಎಂದವನು? ನಾನು ಜಗಜ್ಜನನಿ ಪಾರ್ವತಿ ಸುಪುತ್ರ. ತಾಯಿಯ ಆಜ್ಞೆ ಇದೆ, ಯಾರನ್ನು ಒಳಗೆ ಬಿಡಬಾರದೆಂದು. ಕಂದ, ನೀನು ಪಾರ್ವತಿ ಪುತ್ರನಾದರೆ ನಾನು ಪಾರ್ವತಿ ವಲ್ಲಭ. ಅವಳು ಹೇಳಿರುವುದು ಯಾರನ್ನು ಒಳಗಡೆ ಬಿಡಬೇಡ ಎಂದು, ಪರಶಿವನನ್ನು ಬಿಡಬೇಡ ಎಂದು ಹೇಳಿಲ್ಲವಲ್ಲ. ತ್ರಿಲೋಕ ಸಂಚಾರ ಮಾಡಿ ದಣಿದಿದ್ದೇನೆ, ನಾನು ವಿಶ್ರಾಂತಿಸಬೇಕು. ಒಳಗೆ ಬಿಡು ಮಗು. ಪರಶಿವನೇ ಆಗಲಿ ಪರಬ್ರಹ್ಮನೇ ಆಗಲಿ ಮಾತೆ ಹೇಳುವವರೆಗೂ ಯಾರನ್ನು ಒಳಗೆ ಬಿಡುವುದಿಲ್ಲ. ಚಿಕ್ಕ ಬಾಲಕನೆಂದು ತಿಳಿ ಹೇಳಿದರೆ ಈ ಜಟಾಜೂಟನ ಮಾತಿಗೆ ಎದುರು ಮಾತೆ. ಕೊನೆಯ ಬಾರಿ ಕೇಳುತ್ತಿರುವೆ ಬಾಲಕ, ಬದಿಗೆ ಸರಿದು ನನಗೆ ದಾರಿ ಬಿಡು. ಇಲ್ಲವೆಂದರೆ ಈ ಭೈರವನ ತ್ರಿಶೂಲಕ್ಕೆ ಪ್ರಾಣ ಬಿಡುವೆ. ಪ್ರಾಣ ಬೇಕಾದ್ರೂ ಬಿಟ್ಟೇನು, ದಾರಿಯನ್ನು ಬಿಡುವುದಿಲ್ಲ. ತಥಾಸ್ತು. ಕಂದ, ಅಯ್ಯೋ ಕಂದ, ಕಂದ. ಯಾರು ಗೌರಿ ಪುತ್ರನ ಹತ್ಯೆಗೈದವ್ರು ಯಾರು? ಶಾಂತಳಾಗು ಗೌರಿ. ದಣಿದು ಬಂದಿದ್ದ ಈ ನಿನ್ನ ದೇವನನ್ನು ಒಳಗೆ ಬಿಡದೆ ಬಾಗಿಲ ಬಳಿಯಲ್ಲೇ ನಿಲ್ಲಿಸಿ ಅವಮಾನಿಸಿದ್ದಕ್ಕೆ ನಾನೇ ಕೊಟ್ಟ ಶಿಕ್ಷೆ ಇದು. ನನ್ನ ಕಂದನನ್ನು ಮರಳಿ ಕೊಡಿ. ನನ್ನ ಕಂದನಿಗೆ ಪುನರ್ಜನ್ಮ ನೀಡಿ. ಶಿವ ಎಂದು ಭಕ್ತಿಯಿಂದ ಬೇಡುವ ಭಕ್ತಾದಿಗಳ ಬೇಡಿಕೆಗಳನ್ನು ಈಡೇರಿಸುವ ಈ ಹರ ಒಂದು ತಾಯಿಯ ಬೇಡಿಕೆಯನ್ನು ಈಡೇರಿಸಲಾಗುವುದಿಲ್ಲವೇ? ನಂದಿ, ಮಹಾದೇವ, ಉತ್ತರ ದಿಕ್ಕಿಗೆ ಯಾರೇ ತಲೆ ಹಾಕಿ ಮಲಗಿದ್ದರು ಅವರ ತಲೆಯನ್ನು ಕಡೆದು ತನ್ನಿ. ಆಜ್ಞೆ ಮಹಾದೇವ. ಇದರ ಶಿರಶ್ಛೇದನ ಮಾಡಿ ತಂದಿದ್ದೇವೆ ಮಹಾಪ್ರಭು. ತಥಾಸ್ತು. ತಥಾಸ್ತು. ಮೇಲೇಳು ಕಂದ. ತ್ರಿಮೂರ್ತಿಗಳಿಗೆ ಪ್ರಣಾಮಗಳು. ಇಂದಿನಿಂದ ನೀನು ಗಜಮುಖನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಅಮ್ಮ ಅಮ್ಮ, ಏನಾಯ್ತು ಮಗಳೇ? ಹೆರಿಗೆ ನೋವು ಶುರುವಾಯ್ತು. ಗಾಡಿ ಕಟ್ರಪ್ಪ, ಗಾಡಿ ಕಟ್ಟಿ. ಏನಾಗಲ್ಲ. ನಾ ಹೇಳಿದ್ದಿಲ್ಲ ಈ ಪರಿಸ್ಥಿತಿಯಾಗಿ ನಾಟಕ ಬೇಡ ಅಂತ. ಎಲ್ಲಿ ಕೇಳ್ತೀನಿ ನನ್ನ ಮಾತಾ?
ಶಂಕರ ಬೇಗ ನಡೆಯೋ. ಸಮಾಧಾನ ಮಾಡ್ಕೊಳ್ಳೋ. ಆಸ್ಪತ್ರೆ ಬಂದ್ಬಿಡು. ಬರ್ರಪ್ಪ ಬೇಗ ಬೇಗ ಬಂದ್ರು. ಏನಾಗಲಿಕ್ಕೆ ಆರಾಮಾಗಿ ಏನಾಗಲ್ಲ. ತಗೊಳ್ಳಿ, ನಿಮ್ಗೆ ಗಂಡ್ಮಗು ಆಗಿದೆ. ಅವತ್ತು ನಾಟಕದಲ್ಲಿ ಗಣೇಶನ ಜನನ ಆಗಿತ್ತು. ಆದ್ರೆ ಅದೇ ದಿನ ಸೈತಾನ ಹುಟ್ಟಿ ಬರ್ತಾನೆ ಅಂತ ಯಾರೂ ಊಹೆ ಮಾಡಿರ್ಲಿಲ್ಲ. ಅವನಿಗೆ ವರಾಹಾವತಾರ ನೋಡಿ ಕರುಣೆ ಬದಲು ಕ್ರೌರ್ಯ ಹುಟ್ಟಿತು. ಮಹಿಷಿ ಅವತಾರ ನೋಡಿ ಕೋಪದ ಬದಲು ಆಸೆ ಹುಟ್ಟಿತು. ನರಸಿಂಹನ ಅವತಾರ ನೋಡಿ ಭಯದ ಬದಲು ಕುತೂಹಲ ಹುಟ್ಟಿತು. ಗಣೇಶನ ಅವತಾರ ನೋಡಿ ಭಕ್ತಿಯ ಬದಲು ಉತ್ಸಾಹ ಹುಟ್ಟಿತು. ಮನುಷ್ಯನ ಜೀವ ದೇಹದ ಯಾವ ಭಾಗದಲ್ಲಿರುತ್ತೆ? ಕೈಯಲ್ಲ, ಕಾಲಲ್ಲ, ಇಲ್ಲ ತಲೆಯಲ್ಲ. ಈ ಗೊಂದಲದಲ್ಲಿದ್ದಾಗ ಊರ ಹಬ್ಬ ಬಂತು. ಕೋಳಿನ ಬಲಿ ಕೊಟ್ಟಾಗ ಅದರ ದೇಹ ತಲೆ ಎರಡೂ ಒದ್ದಾಡೋದನ್ನ ನೋಡ್ದ. ಹಾಗಾದ್ರೆ ದೇಹದಲ್ಲಿ ಜೀವದ ಜಾಗ ಯಾವುದು? ಅವನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟುಕೊಂಡ್ವು. ಆ ಪ್ರಶ್ನೆನೆಲ್ಲ ಅವನ ಅಪ್ಪನ ಮುಂದೆ ಇಟ್ಟ. ಭಾಸ್ಕರ, ಏ ಭಾಸ್ಕರ, ಎಲ್ಲದಿಯೋಪ್ಪ? ಏ ಭಾಸ್ಕರ, ಯಪ್ಪ ಎದುರಿಸ್ಬಿಟ್ಲಿ ನೀವ. ಯಪ್ಪ, ಆನೆ ತಲೆ ಮನುಷ್ಯಂಗಿಟ್ರೆ ಅವ ನಿಜ ಬದುಕ್ತೇನೇನ್ರಿ? ಅದೆಲ್ಲ ಪುರಾಣದ ಕತೆ ಐತಲೇ ಯಪ್ಪ. ಜೀವ ಕೊಡ್ಬೇಕು ಅಂದ್ರೆ ಆ ಮ್ಯಾಲಿದನಲ್ಲ ಆ ದೇವ್ರ ಕೈಲಿ ಮಾತ್ರ ಸಾಧ್ಯ. ತಿಳಿತಾನೆ. ಅವನ ಮಾತು, ಅವನ ನಡವಳಿಕೆ ಎಲ್ಲ ವಿಚಿತ್ರ ಅನ್ಸೋದು. ಇಂಥ ಹಸ್ತ ನೋಡ್ಲಿಲ್ಲ ತಮ್ಮ ನಾನು. ಒಂದೂ ತಿಳಿಬಾರ್ದು. ಬರ್ದಿರೋ ಬ್ರಹ್ಮಂಗೂ ಭಯ ಹುಡ್ಸೋ ಭವಿಷ್ಯ ಐತ್ ನಿಂದು. ಇಲ್ಲೊಂದ್ ಗೆರ ಇದ್ದಿದ್ರ ಮಹಾನ್ ಸಾಧಕ ಆಗ್ತಿದ್ದ ನೋಡ್ನಿ. ಆ ಜ್ಯೋತಿಷಿ ಮಾತು ಕೇಳಿ ಯಾರು ಊಹೆನು ಮಾಡೋಕ್ಕಾಗದೇ ಇರೋ ಅಂತ ಕೆಲಸ ಮಾಡ್ಬಿಟ್ಟ. ಎಲ್ಲಿರ್ಬೇಕಿತ್ರಿ? ಈಗ ಇಲ್ಲಿ. ಅವನ ಇಚ್ಛಾಶಕ್ತಿ ಎಷ್ಟು ಆಳವಾಗಿತ್ತು ಅಂದ್ರೆ ಅಂಗೈಲಿರೋ ಗೆರೆ ಅಲ್ಲ, ಕೈಗೆಟಕಿದ್ರೆ ಆಕಾಶದಲ್ಲಿರೋ ಗ್ರಹಗತಿಗಳನ್ನೇ ಬದಲಾಯಿಸ್ಬಿಡ್ತಿದ್ದ. ಅವತ್ತಿನಿಂದ ಯಾರೂ ಅವನನ್ನ ಸಾಧಾರಣವಾಗಿ ನೋಡ್ಲೇ ಇಲ್ಲ. ಆಪರೇಷನ್ ಚಲೋ ಆಯ್ತು. ಇನ್ಯಾವುದೇ ಭಯ ಇಲ್ಲ. ನಿಮ್ ಯಜಮಾನ್ರು ಹುಷಾರಾಗ್ತಾರ. ನಮ್ ಪಾಲಿನ ದೇವ್ರು ಸಾಹೇಬ್ರ. ನೀವು ನನ್ ಗಂಡನ್ ಪ್ರಾಣ ಉಳಿಸಿದ್ರಿ. ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತೀನ್ರಿ ಸಾಹೇಬ್ರ. ಶರಣ್ರಿ. ಹೋಗ್ ನೋಡ್ರ. ಅಮ್ಮ, ದೇವ್ರ ಗುಡಿನಾಗಿರ್ತಾನಂದ್ರಿ. ಇವ್ರು ಡಾಕ್ಟರ್ನೇ ದೇವ್ರ ಅನ್ಲಿಕ್ಕತ್ತಾರ. ಭಾಸ್ಕರ, ದೇವ್ರ ಬಿಟ್ರ ನಮ್ ಜೀವ ಉಳಿಸೋದು ಡಾಕ್ಟ್ರಪ್ಪ. ಅದಕ್ಕ ಡಾಕ್ಟರ್ನು ದೇವ್ರು ಅಂತಾರ. ಹಂಗಾರ ನಾನು ದೊಡ್ಡ ಆಮೇಲೆ ನಾನು ದೇವ್ರಾಗ್ತೀನಿ. ಅಮ್ಮ, ಈಗ ನೀವ್ ಒಳಗಡೆ ಹೋಗ್ರಿ. ಡಾಕ್ಟರ್ ಓದ್ತೀನಿ ಅಂತ ಊರ್ ಬಿಟ್ಟು ಹೋದವನು ಮತ್ತೆ ಊರಿಗೆ ಬರ್ಲೇ ಇಲ್ಲ. ಅಲ್ಲಿ ಓದ್ಬೇಕಾದ್ರೆ ಯಾರನ್ನೋ ಕೊಲೆ ಮಾಡ್ದ ಅಂತ ಸುದ್ದಿ ಬಂತು. ಅದನ್ ಕೇಳಿ ಅವ್ರ ಅಪ್ಪ ಅಮ್ಮ ಅದೇ ಕೊರಗ್ನಲ್ಲಿ ಪ್ರಾಣ ಬಿಟ್ರು. He was a brilliant student. Being a medical student, to be a surgeon, avana ತರ ಮಾಡಿದ್ದು it was really shocking. I still remember one day in class. So, with this I conclude my explanation as to why a heart transplantation is needed. Any doubts? Sir? Yes, Bhaskar. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಥರ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್? Why are you all laughing? 1960s ಅಲ್ಲಿ ಕ್ರಿಶ್ಚಿಯನ್ ಬರ್ನಾರ್ಡ್ ಅನ್ನೋರು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಮಾತಾಡಿದಾಗ ಜನ ಹೀಗೆ ನಕ್ಕಿದ್ರು. ಬಟ್ ನೌ ಇಟ್ ಇಸ್ ಅ ಸಿಂಪಲ್ ಪ್ರೊಸೀಜರ್. ಹಾಗಾಗಿ ಮುಂದೊಂದು ದಿನ ಹೆಡ್ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಆಗಬಹುದು. ವಿಜ್ಞಾನ ನಿರಂತರವಾಗಿ ಬೆಳೀತಾ ಇರುವಂತ ಒಂದು ಮಗು. So how is head transplantation possible, sir? There are many tissues and nerves connecting from head to body. I think it is a mad imagination. Listen, nothing is impossible in medical science. Correct, sir. ನೀನು ಹೇಳೋದೇ ನಿಜ ಆಗಿದ್ರೆ ಈ ಹಿಂದೆ ನಡೆದಿರುವಂಥ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್, ಐಸ್, ವಾಸ್ ಇಟ್ ಆಲ್ ಪಾಸಿಬಲ್? ನೋ, ರೈಟ್? ಯಾರೋ ಆಗೊಂದ್ ಕಡೆ ಇಮ್ಯಾಜಿನ್ ಮಾಡ್ಕೊಂಡ್ರು ಅದು ಸಾಧ್ಯ ಆಯ್ತು.
ಒಂದು ಪಕ್ಷ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಒಂದು ವ್ಯಕ್ತಿಯ ದೇಹದ ರಕ್ತವನ್ನ ಇನ್ನೊಂದು ವ್ಯಕ್ತಿಯ ದೇಹಕ್ಕೆ ಕೊಡಕ್ಕೂ ಆಗ್ತಿರ್ಲಿಲ್ಲ. ಜಸ್ಟ್ ಬಿಕಾಸ್ ಸಂಬಡಿ ಇಮ್ಯಾಜಿನ್ ಇಟ್ ಇಸ್ ನೌ ರಿಯಲ್. ಲೆಟ್ ಮೀ ಆಸ್ಕ್ ಯು ಸಮಥಿಂಗ್. ನೀನು ಇಟ್ಕೊಂಡಿರೋ ಕುಂಕುಮ ಯಾವ ದೇವ್ರದು? ಗಣೇಶ ಸರ್. ನೋಡಿದ್ಯಾ, ನೀನು ನಂಬಿರೋ ಗಣಪತಿ ಕೂಡ ಹೆಡ್ ಟ್ರಾನ್ಸ್ಪ್ಲಾಂಟೇಶನ್ ಕೇಸ್. ಒನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಹಿಂದೆ ಗಾಂಧಾರಿ ತನ್ನ ಗರ್ಭನ 100 ಭಾಗಗಳಾಗಿ ಮಾಡಿ ಮಡಕೆಗಳಲ್ಲಿ ಹಾಕ್ತಾಳೆ. ಆ ಮಕ್ಕಳು ಮಡಕೆಗಳಲ್ಲೇ ಬೆಳೆಯುತ್ತವೆ. ಯಾರು ಇದನ್ನ ನಂಬಕ್ಕಾಗತ್ತಾ? ಬಟ್ our test tube baby is not real now. Once our experiments are a success, it will be believed. Okay? Bhaskar, I suggest you prepare a project report on head transplantation. ನಿಮ್ಗೆ ಏನಾದ್ರು ಸ್ಟಡಿ ಮೆಟೀರಿಯಲ್ಸ್, ರಿಸರ್ಚ್ ಬುಕ್ಸ್ ಬೇಕು ಅಂದ್ರೆ ನನ್ನ ಹತ್ರ ಕಲೆಕ್ಟ್ ಮಾಡ್ಕೊ. ಓಕೆ ಸರ್, ಥ್ಯಾಂಕ್ ಯು. ಅವತ್ತು ಸುಮ್ಮನೆ ಕ್ಯಾಶುಯಲ್ ಆಗಿ ಡೌಟ್ ಕೇಳ್ದ ಅನ್ಕೊಂಡೆ ನಾನು. ಬಟ್ ನೋ ಸರ್, ಬುಕ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಎಸ್, ಐ ರಿಮೆಂಬರ್. ಎಸ್, your books are here. Oh, yeah, yes. Come back with a good report. Yes, sir, sure. He was not what I thought. And then our practical rounds only. This is an example of a spinal cord failure or a spinal cord injury. He has no senses in his body, but his brain is functioning absolutely fine. Artha aitala? Let's move on. Please come. ನೋ ಆಯ್ತಾ? ಈಗ So, the condition of the subject here is, Bhaskar, sir, join us here. Yes, sir. What I was explaining here is, the condition of this subject is completely opposite to the condition of the first subject. The subject here is completely brain dead, but all the organs of her body, all her limbs are working absolutely normal. Understood? Yes, sir. Let's move. The subject here has no senses in his body, but his brain is functioning absolutely fine. All the organs of her body, all her limbs are working absolutely normal. ಹೇ, ಏನೋ ನೋಡ್ತಿದ್ಯಾ? ಬಾರ ಹೋಗೋಣ. ಸಬ್ಜೆಕ್ಟ್ ಅಲ್ಲಿ ಇರೋದ್ಬಿಟ್ಟು ಏನೇನೋ ಮಾಡಕ್ ಹೋಗ್ತಾನೆ. ಇವನೊಬ್ಬನೇ ಓಟಿಗೆ ಏನಕ್ಕೆ ಹೋಗ್ತಾ ಇದ್ದಾನೆ? Blood is a fluid in the circulatory system of the human body. ಭಾಸ್ಕರ್ ಆಪರೇಷನ್ ಥಿಯೇಟರ್ ಅಲ್ಲಿ ಮಾಡ್ತಿದ್ದಾನೆ. ಪ್ಲೀಸ್ ಬೇಗ ಬನ್ನಿ ಸರ್.
ನೋಡಿ ಸರ್. ಭಾಸ್ಕರ್, ಭಾಸ್ಕರ್, open the door. Open the door, Bhaskar. Go call the police fast and get the master keys. Quick. Okay, sir. Come on. Was he always mad like this? ಸರ್ ಬನ್ನಿ ಸರ್. ಏನೋ ಮಾಡಿದ್ಯಾ ಇಲ್ಲಿ? ಸರ್ ಇದು ಎಕ್ಸ್ಪೆರಿಮೆಂಟ್ ಸರ್. ಏಯ್, ನಾನು ಬರ. ಸರ್ ಒಂದು ಏಯ್, ಲೆಟ್ ಮೀ ಇದೇನೇದು ಸ್ಟೇಷನ್ ಹೇಳೋ ಅಂತ ನಡ್ಯಾ? ಎಕ್ಸ್ಪೆರಿಮೆಂಟ್ ಸರ್. ಸುಮ್ನೆ ನಡ್ಯಾ? ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೀವಾದ್ರೂ ಹೇಳಿ ಸರ್. ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಸರ್. ಯು ನೋ ದಿಸ್ ಇಸ್ ಹೌ ಸೈನ್ಸ್ ಇವಾಲ್ವ್ಸ್. ಸರ್ ಪ್ಲೀಸ್ ಟೆಲ್ ಹಿಮ್ ಸರ್. ಇಟ್ಸ್ ಜಸ್ಟ್ ಅ ಫೇಲ್ಡ್ ಎಕ್ಸ್ಪೆರಿಮೆಂಟ್. ನನ್ನ ಮಾತು ಕೇಳಿ ಸರ್. ಇಟ್ಸ್ ಜಸ್ಟ್ ಅ ಬ್ಲಡಿ ಎಕ್ಸ್ಪೆರಿಮೆಂಟ್ ಸರ್. ಸರ್ ಪ್ಲೀಸ್ ಟೆಲ್ ಹಿಮ್ ಇಟ್ಸ್ ಜಸ್ಟ್ ಅ ಗಾಡ್ ಡ್ಯಾಮ್ ಎಕ್ಸ್ಪೆರಿಮೆಂಟ್. ಸರ್ ಐ ವಾಸ್ ಟ್ರೈಯಿಂಗ್ ಟು ಗಿವ್ ದೆಮ್ ಅ ನ್ಯೂ ಲೈಫ್ ಸರ್. ಸರ್ ಇಟ್ಸ್ ನಾಟ್ ಅ ಕ್ರೈಮ್. It was a nightmare. Your Honor, I would like to call upon Mr. Ajit Bhattacharya, one of the best psychiatrists in India. Permission granted. Please pass it to the judge. ಆದ ಪ್ರತಿವಾದಗಳನ್ನು ಪರಿಗಣಿಸಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಭಾಸ್ಕರನಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಬೇಕೆಂದು ಈ ನ್ಯಾಯಾಲಯ ಆದೇಶಿಸುತ್ತದೆ. Okay, doctor. We'll take a leave. Inspector, anything serious? No, doctor. It's a small investigation. Thank you. ತುಂಬಾ ಲೆಗಸಿ ಕಾಲೇಜು ಸರ್ ಅದು. ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹುಡುಗನಿಗೆ ಮೆಂಟಲಿ ಡಿಸಾರ್ಡರ್ ಅಂತ ಪ್ರೂವ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ಬಿಡ್ತು. ನಮ್ಮ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿ ಅವನನ್ನು ಬಿಟ್ಟು ಕಳ್ಸಿದ್ದೆ. ಕೊನೆದಾಗ ಏನು ಹೇಳ್ದ ಸರ್ ಅವನು? ಇನ್ಯಾವತ್ತೂ ನಾನು ಹ್ಯೂಮನ್ ಟು ಹ್ಯೂಮನ್ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ ಸರ್. ಥ್ಯಾಂಕ್ ಯು. ಓಕೆ ಸರ್. ಕೆಲವು ಕೊಲೆಗಳಲ್ಲಿ ಕೋಪ ಕಾಣುತ್ತೆ, ಇನ್ನು ಕೆಲವು ಕೊಲೆಗಳಲ್ಲಿ ದುಡುಕ್ತನ ಕಾಣುತ್ತೆ. ಆದರೆ ಈ ಕೊಲೆಯಲ್ಲಿ ಕಾಣ್ತಿರೋದು ಶ್ರದ್ಧೆ, ಪರಿಪೂರ್ಣ ಶ್ರದ್ಧೆ. ಮೋಟಿವ್ ಆಫ್ ದಿ ಮರ್ಡರ್ ಏನು ಅಂತ ಗೊತ್ತಿಲ್ಲ, ಆದರೆ ಸ್ಟೈಲ್ ಆಫ್ ದಿ ಮರ್ಡರ್ ಮಾತ್ರ ಗೊತ್ತಾಗ್ತಿದೆ. ಪ್ರಾಣಿ ತಲೆ, ಮನುಷ್ಯನ ದೇಹ. ಈ ಸಮ್ವಾಟ್ ಅಬ್ಸೆಸ್ಡ್ ವಿತ್ ಹಿಂದೂ ಗಾಡ್ಸ್. ಕ್ರೈಮ್ ಮತ್ತು ಮೈಥಾಲಜಿ ಮಧ್ಯೆ ಇರೋ ಮಿಸ್ಟ್ರಿ ಏನು ಅಂತ ಗೊತ್ತಾಗಬೇಕಾಗಿದೆ. ಈಸ್ ಟ್ರೈಂಗ್ ಟು ಟೆಲ್ ಅಸ್ ಸಮಥಿಂಗ್. ಅರ್ಜುನ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ. ಎನಿಥಿಂಗ್ ಸೀರಿಯಸ್? ಈ ಬಾಡಿ ಎಷ್ಟು ವೇಟ್ ಇರ್ಬೋದು ಡಾಕ್ಟರ್? ಸೇ ಅಬೌಟ್ 154 kgs. ತಲೆ ಸೇರಿಸಿದ್ರೆ ಎಷ್ಟು ವೇಟ್ ಬರುತ್ತೆ? ಮೇ ಬಿ ಆ್ಯಡ್ ಅನದರ್ 4 kgs. ಥ್ಯಾಂಕ್ ಯು ಡಾಕ್ಟರ್. ಹೋಲ್ಡ್ ದ ಆಟೋಪ್ಸಿ. ಓಕೆ. ಅಶ್ವಿನ್ ಸರ್, ಔಟ್ ಆಫ್ ದಿ ಬಾಕ್ಸ್ ಒಂದು ಐಡಿಯಾ ಹೊಳಿತಿದೆ. ಹೇಳಿ ಸರ್. ಅರ್ಜೆಂಟಾಗಿ ಪ್ರೆಸ್ ಮೀಟ್ ಕರೀರಿ. ಸರಿ ಸರ್. ನಾನು ನಿಮ್ಮನ್ನ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಯಾವುದೋ ರೂಲ್ಸ್ ವಿಚಾರವಾಗೋ ಅಥವಾ ಯಾವುದೋ ಕೇಸ್ ವಿಚಾರವಾಗೋ ಅಲ್ಲ. ರೀಸೆಂಟ್ ಆಗಿ ಯಂಗ್ಸ್ಟರ್ಸ್ಗಳು ಓವರ್ ವೇಟ್ ಇದ್ದಾರೆ ಅನ್ನೋ ಕಾರಣಕ್ಕೆ ಯಾರು ಹೆಣ್ಣು ಕೊಡ್ತಿಲ್ಲ ಅಂತ ಸೂಸೈಡ್ ಮಾಡ್ಕೋತಿದ್ದಾರೆ. ಈ ತರ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ವಿ ಆರ್ ಕಂಡಕ್ಟಿಂಗ್ ಅ ಕಾಂಪಿಟೇಷನ್. ಯಾರು 150 kgಗಿಂತ ವೇಟ್ ಜಾಸ್ತಿ ಇದ್ದೀರೋ ನೀವು ಮಾಡಬೇಕಾಗಿರೋದು ಇಷ್ಟೇ. ತಮ್ಮ ಶಕ್ತಿ, ಪ್ರತಿಭೆ ಹಾಗೂ ಫನ್ನಿ ವಿಡಿಯೋಸ್ನ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅನ್ನೋ ಫೇಸ್ಬುಕ್ ಪೇಜ್ಗೆ ವಿ ಆರ್ ಪ್ರೌಡ್ ಆಫ್ ಅವರ್ ವೇಟ್ ಅನ್ನೋ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಟ್ಯಾಗ್ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಇರುತ್ತೆ. ಕೇಸ್ ಸಾಲ್ವ್ ಮಾಡೋದು ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ರ. ಸಿಟಿಲಿ ಜನ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗ್ತಿಲ್ಲ. ಈ ಟೈಮಲ್ಲಿ ಇದೆಲ್ಲ ಬೇಕಾ ಸರ್? ಸರ್, ಪೊಲೀಸ್ ಅಂದಮೇಲೆ ಪಬ್ಲಿಕ್ ಜೊತೆ ರಿಲೇಶನ್ಶಿಪ್ ಬೆಳೆಸ್ಕೊಂಡ್ರೆ ತಾನೆ ಕ್ರೈಮು ಮತ್ತೆ ಕ್ರಿಮಿನಲ್ನ ಮಟ್ಟ ಹಾಕಕ್ಕಾಗೋದು. ಥ್ಯಾಂಕ್ ಯು ಎವ್ರಿವನ್. ಸರ್, ನನಗೇನು ಅರ್ಥ ಆಗ್ತಿಲ್ಲ. ಈ 150 kg ಕಾಂಪಿಟೇಷನಿಂದ ಅದರಲ್ಲಿ ಪಾರ್ಟಿಸಿಪೇಟ್ ಆಗೋ ಪ್ರತಿಯೊಬ್ಬರಿಗೂ ಒಂದು ಅಟೆನ್ಷನ್ ಸಿಗುತ್ತೆ. ಜೊತೆಗೆ ಅವ್ರ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದರಿಂದ ಹೊಸ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಫೈಲ್ ಆಗ್ಬೋದು. ಯು ಹ್ಯಾವ್ ಅ ಪಾಯಿಂಟ್ ಸರ್. ಬಟ್ ದಿಸ್ ಸೀಮ್ಸ್ ಲೈಕ್ ಫಾರ್ ಫ್ರಮ್ ರಿಯಾಲಿಟಿ ಅಲ್ಲ ಸರ್. ಇದು ನೋಡಿದವರೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? Ashwin, we are breaking our heads since so many days. So let me know if you have any better ideas. Sorry, sir. Let's see. ಅಮಾಯಕ
ಜನರಿಗೆ ಪೊಲೀಸರು ರೀಲ್ಸ್ ಮಾಡುವಂತೆ ಆಸೆ ತೋರಿಸಿದ್ದಾರೆ. ಜಿಮ್ಗೆ ಹೋಗಿ ಕಸರತ್ತು ಮಾಡಬೇಕಾಗಿರೋ ಜನ ಇಂದು ಮುಂಜಾನೆ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ. ಎಲ್ಲ ಸ್ಟೇಷನ್ ಇನ್ಫಾರ್ಮ್ ಮಾಡಿದಿರಾ? ಸರ್. ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆಗಿದೆಯಾ? ಯಾವುದೂ ಇಲ್ಲ ಸರ್. ಎಸ್ ಮೇಡಮ್. ಇವರೇನು ಪೊಲೀಸರ ಅಥವಾ ಪೇಡ್ ಪ್ರಮೋಟರ್ಸಾ ಎಂದು ಟ್ರೋಲ್ ಮಾಡ್ತಿದ್ದಾರೆ. ವಾಟ್ ಇಸ್ ದಿಸ್? ಏನ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಯಾರನ್ನ ಕೇಳಿ ಪ್ರೆಸ್ ಮೀಟ್ ಮಾಡಿದ್ರಿ? ಮೇಡಮ್, ಇಟ್ಸ್ ಜಸ್ಟ್ ಅ ಟ್ರ್ಯಾಪ್. ವಾಟ್ ಎವರ್. ಓಕೆ, ಎನಿ ಲೀಡ್ಸ್? ಸದ್ಯಕ್ಕೆ ಏನೂ ಇಲ್ಲ ಮೇಡಮ್. ನಿಮಗೆ ಈ ಕೇಸ್ನ ಕೊಟ್ಟು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಹೈಟ್ಸ್ ಆಫ್ ಇಮ್ಮೆಚುರಿಟಿ. ಎಲ್ಲ ಕಡೆ ನಗೆ ಪಾಟ್ಲಾಗ್ತಾ ಇದೆ. ಸಾರಿ ಮೇಡಮ್, ಮುಂದಕ್ಕೆ ಈ ರೀತಿ ಆಗದೆ ಇರೋ ತರ ನೋಡ್ಕೋತೀನಿ. ಸರ್, ಏನಾಯ್ತು ಸರ್? ವಿ ಫೇಲ್ಡ್ ಅಶ್ವಿನ್. ಹಲೋ, ಹೌದಾ? ಯಾವ ಸ್ಟೇಷನ್? ಸರ್ 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 ಏನಾಯ್ತು ಅಶ್ವಿನ್? ರಾಯಚೂರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಸರ್. ಲೆಟ್ಸ್ ಮೂವ್. ಸರ್, ಈಕೆನೆ ಸರ್. ಶರಣ್ ರೀ. ಮಗನ್ ಫೋಟೋ ಏನಾರು ಇದೆಯಮ್ಮ? ಹಾ, ತಗೋರಿ. ಬನ್ನಿಮ್ಮ ನಮ್ಮ ಜೊತೆ. ನೀನು ಹೋಗ್ಬಿಟ್ಟು ಬಾವ, ಅವರು ಪೊಲೀಸ್ ಮಂದಿ ಅದಾರ. ಬನ್ನಿಮ್ಮ. ಓಪನ್ ಇಟ್. ಸಮಾಧಾನ ಮಾಡ್ಕೊಳ್ಳಿ ಮಾ. ನಿಮ್ ಮಗ ಲಾಸ್ಟ್ ಯಾವಾಗ ಕಾಲ್ ಮಾಡಿದ್ರಮ್ಮ? ಹಬ್ಬಕ್ ಬರಕ್ ಆಗೋದಿಲ್ಲ, ಬಾಳ ಕೆಲ್ಸ ಇದೆ ಅಂದಿದ್ದರಿ. ಈಗ ಹಬ್ಬನೇ ಮಾಡ್ದಂಗಾಗತ್ತಲ್ರಿ. ಯಾವ ನಂಬರಿಂದ ಕಾಲ್ ಮಾಡಿದ್ರು? ತಗೋರಿ. ಅಶ್ವಿನ್ ಸರ್, ಆ ನಂಬರ್ಗೆ ಕೊನೆಯದಾಗಿ ಯಾವ್ಯಾವ ನಂಬರಿಂದ ಕಾಲ್ ಬಂದಿದೆ ಚೆಕ್ ಮಾಡಿ. ಶೂರ್ ಸರ್. ಹಾಗೆ ಲಾಸ್ಟ್ ಅಲ್ಲಿ ಯಾವ ಟವರ್ ಹತ್ರ ಸಿಗ್ನಲ್ ಸಿಕ್ಕಿದೆ ಅನ್ನೋದನ್ನು ಚೆಕ್ ಮಾಡಿ. ಸರ್. ಕಂಪ್ಲೀಟ್ ಆಗಿ ಏರಿಯಾ CCTV ಫುಟೇಜ್ ಕಲೆಕ್ಟ್ ಮಾಡಿ. ಸರಿ ಸರ್. ಅಶ್ವಿನ್ ಸರ್. ಸರ್, ಸೆಪ್ಟೆಂಬರ್ 6 ನೈಟ್ 10:30ಗೆ ಒರಾಯನ್ ಮಾಲಿಂದ ಕ್ಯಾಬ್ ಬುಕ್ ಮಾಡಿದ್ದಾನೆ. ದಟ್ ವಾಸ್ ಇಸ್ ಲಾಸ್ಟ್ ಆಕ್ಟಿವಿಟಿ. ಬಸವರಾಜು ಒರಾಯನ್ ಮಾಲಿಂದ ಹೊರಟು ನೆಲ್ಮಂಗ್ನ ರೀಚ್ ಆದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಒರಾಯನ್ ಮಾಲ್ ಹತ್ರ ಇರೋ CCTV ಫುಟೇಜಸ್ ಚೆಕ್ ಮಾಡಿಸಿದ್ರಾ? ಎಸ್ ಸರ್, ತೋರಿಸಿ. ಸರ್, ಈಸ್ ಬಸವರಾಜ್ ಪಾಟೀಲ್. ಒರಾಯನ್ ಮಾಲಿಂದ ಹೊರಟ ಕ್ಯಾಬು ಗುರುಗುಂಟೆಪಾಳ್ಯ ಫ್ಲೈಓವರ್ ಹತ್ತಿ ಪಾರ್ಲೆ ಟೋಲಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು. ಬಟ್ ಎಕ್ಸಿಟ್ ಆಗಿಲ್ಲ ಸರ್. ಈವನ್ ಕ್ಯಾಬ್ ಇಸ್ ಮಿಸ್ಸಿಂಗ್. ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಕಾರ್ದು ನಂಬರ್ ಪ್ಲೇಟ್ ಇದೆಯಲ್ಲ? ಇದೆ ಸರ್. ಫೈಂಡ್ ದಿ ಅಡ್ರೆಸ್ ಆಫ್ ದಿ ಓನರ್. ಸರ್, ಎಂಕ್ವೈರಿ ಮಾಡಿದ್ವಿ ಸರ್, ಆದರೆ ಅಡ್ರೆಸ್ ಫೇಕ್ ಅಂತ ಗೊತ್ತಾಯ್ತು. ಬಸ್ ಒಂದು ಲಾಸ್ಟ್ ಕಾಲ್ ಡೀಟೇಲ್ಸ್ ತೆಗೆಸಿದ್ರಾ? ಸರ್, ಅದು ಗೌರಮ್ಮ ಅನ್ನೋ ಹೆಸರಲ್ಲಿ ಸಿಮ್ ರಿಜಿಸ್ಟರ್ ಆಗಿದೆ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಡೂ ಒನ್ ಥಿಂಗ್, ಆ ನಂಬರ್ದು ಲಾಸ್ಟ್ ಕಾಲ್ ಡೀಟೇಲ್ಸು ಮತ್ತೆ ಮೈ ಕ್ಯಾಬ್ ಕಸ್ಟಮರ್ ಐ ಡೀಟೇಲ್ಸ್ನ ಆದಷ್ಟು ಬೇಗ ತರಿಸಿ. ಸರ್, ಕಾಲ್ ರೆಕಾರ್ಡ್ಸ್ ಆ್ಯಂಡ್ ಮೈ ಕ್ಯಾಬ್ ಡೀಟೇಲ್ಸ್.
ಹ್ಯಾವ್ ಅ ಚಾನ್ಸ್. ಅವ್ನ ಫೋನು ಪ್ರತಿದಿನ ರಾತ್ರಿ 10:30 ಆನ್ ಆಗ್ತಿದೆ. ಈಸ್ ಅಕ್ಸೆಪ್ಟಿಂಗ್ ಓನ್ಲಿ 1 ರೈಡ್ ಪರ್ ಡೇ. ದೆನ್ ಈಸ್ ಗಾನ್. ಬಟ್ ಇವತ್ತು ಆ 1 ರೈಡ್ನ ನಾವು ಬುಕ್ ಮಾಡಬೇಕು. ಹಲೋ ಆಫೀಸರ್ಸ್, ದಿಸ್ ಇಸ್ ಅರ್ಜುನ್ ಹಯಗ್ರೀವಾ ಫ್ರಮ್ ಸಿಟಿ ಕ್ರೈಮ್ ಬ್ರಾಂಚ್. ಇತ್ತೀಚಿನ ದಿನಗಳಲ್ಲಿ ಸಿಟಿ ನಡೀತಿರೋ ಸರಣಿ ಹತ್ಯೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹಿಯರ್ ವಿ ಹ್ಯಾವ್ ಆಪರ್ಚುನಿಟಿ ಟು ಕ್ಯಾಚ್ ಹಿಮ್. ಐ ಜಸ್ಟ್ ನೀಡ್ ಯುವರ್ ಹೆಲ್ಪ್. ನೀವು ಮಾಡಬೇಕಾಗಿರೋದು ಇಷ್ಟೇ, ಎಲ್ಲರೂ ಮೈ ಕ್ಯಾಬ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಶಾರ್ಪ್ 10:30 ಕ್ಯಾಬ್ಸ್ನ ಬುಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಕಮ್ ಆನ್, ಡೂ ಇಟ್ ಇಮಿಡಿಯೇಟ್ಲಿ. ಪ್ರತಿ ಟ್ರಾಫಿಕ್ ಸಿಗ್ನಲ್ಲು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಈ ಸಲ ನಮ್ಮ ಕಡೆಯಿಂದ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು. ಕಮ್ ಆನ್ ಗೈಸ್, ಗೋ ಅಹೆಡ್. ಸರ್, ನಂಬರ್ ಆಕ್ಟಿವೇಟ್ ಆಗಿದೆ ಸರ್. ಟ್ರೇಸ್ ದ ಲೊಕೇಶನ್. ಎಸ್ ಸರ್. ಸರ್, ಯಶವಂತಪುರ ಸರ್. ಹಲೋ, ಯಶವಂತಪುರ ಟ್ರಾಫಿಕ್. ಎಲ್ಲರೂ ಯಾವ್ದಾದ್ರು ಒಂದು ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿ ಮೈ ಕ್ಯಾಬ್ ಆಪ್ ಇಂದ ಕ್ಯಾಬ್ಸ್ ನ ಬುಕ್ ಮಾಡಿ. ಡೂ ಇಟ್ ಇಮಿಡಿಯೇಟ್ಲಿ. ಓಕೆ ಸರ್. ಓಕೆ ಸರ್. ಸರ್, ಬುಕ್ ಆಗಿದೆ ಸರ್. ಡ್ರೈವರ್ ನಂಬರ್ ಏನು ಸರ್? 9844435332 ಸರ್. ನೋ, ಕ್ಯಾನ್ಸಲ್ ಇಟ್. ಬುಕ್ ಅಗೇನ್. ಸರ್, ಬುಕ್ ಆಗಿದೆ ಸರ್. ಡ್ರೈವರ್ ನಂಬರ್ ಏನು? 7975372224 ಸರ್. ಕ್ಯಾನ್ಸಲ್ ಇಟ್. ಓಕೆ ಸರ್. ನಂದು ಬುಕ್ ಆಗಿದೆ ಸರ್. ನಂದು ಬುಕ್ ಆಗಿದೆ ಸರ್. ನಂದು ಬುಕ್ ಆಗಿದೆ ಸರ್. ನಂದು ಬುಕ್ ಆಗಿದೆ ಆಗಿದೆ ಸರ್. ನಂಬರ್ ಏನು? ಬುಕ್ ಆಗಿದೆ ಸರ್. ನಂದು ಬುಕ್ ಆಗಿದೆ ಸರ್. ಕ್ಯಾನ್ಸಲ್ ಮಾಡಿ ಮತ್ತೆ ಬುಕ್ ಮಾಡಿ. ನಂದು ಬುಕ್ ಆಗಿದೆ ಸರ್. ಡ್ರೈವರ್ ನಂಬರ್ ಏನು? 98450406 ಸರ್. ಸರ್, ನಿಮ್ಮ ಹೆಸರೇನು? ಮೂರ್ತಿ ಸರ್. ಈಗ ನೀವು ಟ್ರಾವೆಲ್ ಮಾಡೋ ಆ ಕ್ಯಾಬ್ ಡ್ರೈವರ್ ಒಬ್ಬ ಮೋಸ್ಟ್ ವಾಂಟೆಡ್ ಸೀರಿಯಲ್ ಕಿಲ್ಲರ್. ನೀವು ಯಾವುದೇ ರೀತಿ ಗಾಬರಿ ಆಗಬೇಡಿ. ಅವನು ನಿಮ್ಮ ಮೇಲೆ ಡೌಟ್ ಬರ್ದಂಗೆ ನಡ್ಕೊಳ್ಳಿ ಅಂಡ್ ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಓಕೆ ಸರ್. ನಿಮ್ಮ ಕ್ಯಾಮ್ರಾ ಮತ್ತೆ ನಿಮ್ಮ ಲೈವ್ ಲೊಕೇಶನ್ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ನಾವು ನಿಮ್ಮ ಹಿಂದೆನೇ ಇರ್ತೀವಿ. ಡೋಂಟ್ ವರಿ. ಓಕೆ ಸರ್. ಸರ್, ಮೂರ್ತಿ ಇಸ್ ಇನ್ ಲೈವ್ ಲೊಕೇಶನ್ ಅಂಡ್ ಲೈವ್ ಕ್ಯಾಮ್ರಾ ಸರ್. ಸರ್, ಮೂರ್ತಿನಾ ಸರ್? ಎಸ್. ಮೈ ಕ್ಯಾಬ್ ಸರ್. ಓಕೆ. ಸರ್, OTP ಸರ್. 9748. ಹೊರಡೋಣ ಸರ್. ನಡಿಯಪ್ಪ. ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ ಬೇಗ ಹೋಗಪ್ಪ. ಬೇಗ ಹೋಗು. ಇಟ್ಸ್ ಹಿಮ್. ಈಸ್ ದ ಬ್ಲಡಿ ಕಿಲ್ಲರ್. ಒಂದು ಫೋಟೋ ಮತ್ತೆ ಕಾರ್ ಡೀಟೇಲ್ಸ್ನ ಎಲ್ಲ ಸ್ಟೇಷನ್ಗೂ ಫಾರ್ವರ್ಡ್ ಮಾಡಿ. ಸರಿ ಸರ್. ಲೆಟ್ಸ್ ಮೂವ್. ಥ್ಯಾಂಕ್ ಯು. Time to go home. ಸರ್, ಮೂರ್ತಿ ಮೊಬೈಲ್ ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇದೆ ಸರ್. ಕ್ಯಾಬ್ ಟುವರ್ಡ್ಸ್ ಬಿಲ್ಡಿಂಗ್ ನಲ್ಲಿ ಫ್ಲೈಓವರ್ ಕಡೆ ಹೋಗ್ತಾ ಇದೆ ಸರ್. ಶಿಟ್, ಈಸ್ ಇನ್ ಡೇಂಜರ್. ಅಶ್ವಿನ್ ಸರ್, ನಿಯರೆಸ್ಟ್ ಇರೋ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಬಿನ್ನಿಂಗ್ ನಲ್ಲಿ ಎಂಟ್ರಿ ಎಕ್ಸಿಟ್ 2 ಬ್ಲಾಕ್ ಮಾಡಕ್ಕೆ ಹೇಳಿ. ಓಕೆ ಸರ್. ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿ ಮೂರ್ತಿ ಹೇಗಾದ್ರೂ ಸೇವ್ ಮಾಡಿ. ಕಮ್ ಆನ್, ಡು ಇಟ್ ಸೂನ್. ಸರ್. ಹಲೋ, ಕಂಟ್ರೋಲ್ ರೂಮ್. ಕಂಟ್ರೋಲ್ ರೂಮ್. ಬೆನ್ನಿಂಗ್ ನಲ್ಲಿ ಎಂಟ್ರಿ ಎಕ್ಸಿಟ್ 2 ಬ್ಲಾಕ್ ಮಾಡಿ. ಇಮಿಡಿಯೇಟ್ ಫ್ಲೈಓವರ್. ಫ್ಲೈಓವರ್.
ಇಲ್ಲಿಗೆ ಮುಗೀತು. ಇಳಿಯೋ ಕೆಳಗೆ ಸರೆಂಡರ್ ಆಗು. Down on your knees. I said down on your knees. ಇನ್ಸ್ಪೆಕ್ಟರ್ ನಾ ದೇವ್ರನ್ನ ನೋಡ್ಬೇಕು ಅಂತೀರಾ, ಆದ್ರೆ ದೇವರು ಪ್ರತ್ಯಕ್ಷ ಆದಾಗ ಗನ್ ತೋರಿಸ್ತೀರಾ. ಈ ದೇವರು ಇನ್ಯಾವತ್ತೂ ನಿಮ್ ಕೈಗೆ ಸಿಗಲ್ಲ. ಗುಡ್ ಬೈ. ಹುಚ್ಚ ನನ್ನ ಮಗ ಸರ್ಚ್ ಟೀಮ್ ನ ಬರಕ್ ಹೇಳ್ರಿ ಸರ್. ಹಾಗೆ ಪ್ರೆಸ್ನವ್ರು ಫೋನ್ ಮಾಡಿ ಕಿಲ್ಲರ್ ಕೇಸ್ ಮುಗೀತು ಅಂತ ಇನ್ಫಾರ್ಮ್ ಮಾಡಿ ಸರ್. ಮೂರ್ತಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಸರ್. ಮೂರ್ತಿ ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಎಸ್ ಸರ್. ಫೋರೆನ್ಸಿಕ್ ಅವ್ರನ್ನ ಬರಕ್ ಹೇಳಿ. ಫಿಂಗರ್ ಪ್ರಿಂಟ್ಸ್ ನ ಲ್ಯಾಬ್ ಕಳಿಸಿ. ಐ ನೀಡ್ ಎವ್ರಿ ಇನ್ಫಾರ್ಮೇಶನ್ ಅಬೌಟ್ ಹಿಮ್. ಸರಿ ಸರ್. ಯಶವಂತಪುರ ಸ್ಟೇಷನ್ ಇಂದ ಬೆನ್ನಿಂಗ್ನಲ್ಲಿ ಫ್ಲೈಓವರ್ ಮೇಲೆ ಫೋರೆನ್ಸಿಕ್ ಅವ್ರನ್ನ ಕಳಿಸಿ. ಬೇಗ ಅಶ್ವಿನ್ ಸರ್ ಮುಂದೆ ಹೋಗಿ ನೋಡಿ. ಸರ್ ಇಲ್ಲಿ ನಂಬರ್ ಚೇಂಜ್ ಆಗ್ತೀವಿ ನೋಡಿ ಸರ್. ಅಶ್ವಿನ್ ಹೀಗೆ ಒಂದು ಎಸ್ಕೇಪ್ ಆಗ್ತಿದ್ದು. ಎಸ್ ಸರ್. ಗಾಡಿ ಸಿಕ್ತು ಸರ್. ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಿದೆ ಸರ್. What actually happened? We trapped him, ma'am. He shot himself. ಮೇಡಮ್ ಫೋರೆನ್ಸಿಕ್ ಅವ್ರ ಪ್ರಕಾರ ಕಾರಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಬಾಡಿಗೆ ಮ್ಯಾಚ್ ಆಗಿದೆ. ಈವನ್ ಬಾಡಿ ಹಣೆಯಲ್ಲಿ ಬುಲೆಟ್ ಸಿಕ್ಕಿದೆ ಮೇಡಮ್. That means the killer is dead. Yes. ನಾನು ನಿಮ್ಮ ಮೇಲೆ ಇಟ್ಟಿ ನಂಬಿಕೆನ ನೀವು ಉಳಿಸ್ಕೊಂಡಿದ್ದೀರಾ. Keep it up. Thank you, ma'am. ಎಲ್ಲರೂ ಮೈಕ್ಯಾಪ್ ಆಪ್ ನ ಇನ್ಸ್ಟಾಲ್ ಮಾಡಿ. ಈ ಸಲ ನಮ್ಮ ಕಡೆಯಿಂದ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು. ಕಮ್ ಆನ್, ಡೂ ಇಟ್ ಇಮಿಡಿಯೇಟ್ಲಿ. ಹಿಯರ್ ವಿ ಹ್ಯಾವ್
opportunity to catch him. Sir, book ಆಗಿದೆ ಸರ್. ಡ್ರೈವರ್ ನಂಬರ್ ಏನು? 7875372224 ಸರ್. Cancel it. Okay sir. ವಾವ್, ವಾಟ್ ಅ ಪ್ಲಾನ್, ವಾಟ್ ಅ ಪ್ಲಾನ್. ಬ್ರಾವೋ. ನಿಮ್ಮ ಪ್ಲಾನ್ಗೆ ನಾನು ಲಾಕ್ ಆಗ್ತೀನಿ ಅನ್ಕೊಂಡಿದ್ದೀರಾ? ನೀವು ಮಾಡಿರೋ ಪ್ಲಾನು ನನ್ನ ಪ್ಲಾನ್ ಪ್ರಕಾರ ಇದೆ ಕಣ್ರೋ. ದೇವರನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾ ಇದ್ದೀರಾ? ನಿಮ್ಮ ಕಂಟ್ರೋಲ್ ರೂಮೇ ಈ ದೇವರ ಕಂಟ್ರೋಲಲ್ಲಿದೆ. ಚದುರಂಗದಾಟ ಶುರು ಮಾಡಿದ್ಯಾ? ಒಂಟಿಯಾಗಿರೋ ಈ ರಾಜ ಒಂದು ಕಡೆ ಆದರೆ ಇಡೀ ಸೈನ್ಯನೇ ಇಟ್ಕೊಂಡು ಮುನ್ನುಗ್ತಾ ಇರೋ ರಾಜ ಇನ್ನೊಂದು ಕಡೆ. ಇರ್ಲಿ, ಪರವಾಗಿಲ್ಲ. ಮಿಸ್ಟರ್ ಹಯಗ್ರೀವಾ, ಇವತ್ತು ನಿನ್ನ ಇಡೀ ಸೈನ್ಯಕ್ಕೆ ಚೆಕ್ಮೇಟ್ ನಾನು ಕೊಡ್ತೀನಿ. ಬಾ ಕಂದ, ಬಾ. ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಗಾಡ್ ಮಸ್ಟ್ ಬಿ ಕ್ರೇಜಿ. ಮೇಡಮ್, ಇಷ್ಟರ ಕೊಲೆ ಮಾಡ್ತಾ ಇದ್ದ ಸೀರಿಯಲ್ ಕಿಲ್ಲರ್ ಇವನೇನಾ? I had already told you. Now ಎಷ್ಟು efficient ಅಂತ. And here it is. The serial killer is dead. Officer Arjun Hayagriva and team ಈ ಆಪರೇಷನ್ ನ ಸಕ್ಸಸ್ ಮಾಡಿದ್ದಾರೆ. ಮೋಸ್ಟ್ ವಾಂಟೆಡ್ ಸೀರಿಯಲ್ ಕಿಲ್ಲರ್ ಶಾಟ್ ಬೈ ಹಿಮ್ಸೆಲ್ಫ್. ಅವನ್ ಸಾವ್ಗೆ ಅವನೇ ಕುಣಿಯೋ ಯೋಗ ಯಾರಿಗೆ ತಾನೇ ಬರುತ್ತೆ? ಲೆಟ್ಸ್ ಡ್ಯಾನ್ಸ್. ಹಲೋ ಹಲೋ ಐಶು, ಎಲ್ಲಿದ್ಯಾ? ಗಾಡಿ ಕೆಟ್ಟೋಯ್ತು ಮಧ್ಯ. ಇವಾಗ ಕ್ಯಾಬ್ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ನಾನು. ಏನೋ ಸರ್ಪ್ರೈಸ್ ಎಲ್ಲ ಪ್ಲಾನ್ ಮಾಡಿದ್ದೆ ನಾನು. ಈ ಗಾಡಿ ಕೆಟ್ಟೋಗಿ ಎಲ್ಲ ಹಾಳಾಗೋಯ್ತು. ನಾನು ಅದು ಹೇಳ್ದಾಗ ನಿನ್ ಮುಗ್ದಲ್ಲಿ ಆಗೋ ಖುಷಿ ನೋಡ್ಬೇಕು. ಹಲೋ, ಕೇಳಿಸ್ತಿದ್ಯಾ? ಐಶು, ಐಶು ಅವ್ರ ಇನ್ ಟ್ರಬಲ್. ಮೊದಲು ಆ ಕಾರಿಂದ ಕೆಳಗಿಳಿ. ಕೇಳಿಸ್ತಿದ್ಯಾ? ಹಲೋ ಹಲೋ ಹಲೋ, ನನ್ ಮಾತು ಕೇಳ್ತಿದ್ಯಾ? ಹಲೋ ಐಶು, ಐಶು ಎಲ್ಲಿದ್ಯಾ ನೀನೀಗ? ಹಲೋ 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 ಐಶು ಮಾತಾಡು. ಕುರಿ ಹಳ್ಳಕ್ಕೆ ಬಿತ್ತು. ಹಲೋ ಐಶು, ಕೇಳಿಸಿದ್ಯಾ? ಹಲೋ ಐಶು, ಹಲೋ 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 ಹಯಗ್ರೀವಾ. ನಿನ್ ಹೆಂಡತಿ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ಲು. ನಾನು ನಿನ್ಗೆ ಶಾಕೇ ಕೊಡ್ತಾ ಇದ್ದೆ. ನನ್ನ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ನನ್ನ ಉದ್ದೇಶ ವಿನಾಶ ಅಲ್ಲ, ಸೃಷ್ಟಿ. ಸೃಷ್ಟಿನೇ ಎದುರ್ಸಕ್ಕಾಗದೆ ಇರೋ ನೀವು ಸೃಷ್ಟಿಕರ್ತನ ಎದುರಿಸ್ತೀರಾ? ಎನಿವೆ, ನನ್ನ ಎಕ್ಸ್ಪೆರಿಮೆಂಟ್ಗೆ ನಿಮ್ಮ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಯಗ್ರೀವಾ, ಇಷ್ಟು ದಿನ ಐ ವಾಸ್ ಗಾಡ್ ಡ್ಯಾಮ್ ಪ್ರೊಫೆಷನಲ್. ಬಟ್ ಫಸ್ಟ್ ಟೈಮ್ ನಿನ್ನ ಪರ್ಸ್ನಲ್ ಆಗಿ ಟಚ್ ಮಾಡ್ತಾ ಇದ್ದೀನಿ. Isn't it exciting? Huh? Huh? ಇನ್ನು ಮುಂದೆ ನಿನ್ನ ತಲೆನಲ್ಲಿ ಬರೀ ನನ್ನ ಸಿನಿಮಾನೇ ಓಡ್ತಿರುತ್ತೆ. ನನ್ನ ಕಟೌಟೇ ನಿಂತಿರುತ್ತೆ. ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡೋಕ್ಕೆ ರೆಡಿಯಾಗಿರು. ವಿಸಿಲ್ ಹೊಡೆಯೋಕ್ಕೆ ಆಡಿಯನ್ಸ್ ಕಾಯ್ತಾ ಇದ್ದಾರೆ. The show is on. Oh shit. ಟ್ರೈ ಮಾಡೋಣ. Accept.
ಐಶ್ವರ್ಯ. ಸರ್ ಹಲೋ ಅಶ್ವಿನ್, ಆ ಸೀರಿಯಲ್ ಕಿಲ್ಲರ್ ಇನ್ನ ಬದುಕಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಸರ್? ಒಂದ್ ಕೆಲಸ ಮಾಡಿ, ಗುಲ್ಬರ್ಗಲ್ಲಿ ಸಿಕ್ಕಿದಂತ ಭಾಸ್ಕರ್ ಫೈಲಲ್ಲಿರೋ ಫಿಂಗರ್ ಪ್ರಿಂಟ್ಸ್ಗೂ ಹಾಗೇನೆ ಇಲ್ಲಿ ಫ್ಲೇವರ್ ಮೇಲೆ ಸಿಕ್ಕಿರೋ ಬಾಡಿ ಫಿಂಗರ್ ಪ್ರಿಂಟ್ಸ್ಗೂ ಮ್ಯಾಚ್ ಆಗ್ತಿದೆ, ಚೆಕ್ ಮಾಡಿ. ಓಕೆ ಸರ್. ಶಿಟ್ ಸರ್, ಇಟ್ಸ್ ನಾಟ್ ಮ್ಯಾಚಿಂಗ್ ಸರ್. ಐ ನ್ಯೂ ಇಟ್ ಅಶ್ವಿನ್. ಅವ್ನು ಬದುಕಿದ್ದಾನೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟು ನಂಬಾರ್ದು. ದಟ್ ವಾಸ್ ಹಿಸ್ ಪ್ಲಾನ್. ಅನ್ಫಾರ್ಚುನೇಟ್ಲಿ ಅವನು ಅದ್ರಲ್ಲಿ ಗೆದ್ಬಿಟ್ಟ. ಇವಾಗ ಏನ್ ಮಾಡೋಣ ಸರ್? ನಾವೇನ್ ಮಾಡೋದು ಅಶ್ವಿನ್? ಆಲ್ರೆಡಿ ಅವ್ನು ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾನೆ ಸರ್. ನನ್ನ ಹೆಂಡತಿ ನಂಬರ್ನ ನಿಮಗೆ ಶೇರ್ ಮಾಡಿದ್ದೀನಿ. ಓಕೆ ಸರ್. ಇಮಿಡಿಯೇಟ್ ಆಗಿ ಅವಳ ನಂಬರಿಂದ ಬುಕ್ ಆಗಿರೋ ಕ್ಯಾಬ್ ಡೀಟೇಲ್ಸ್ ಆಗಿ ಲೊಕೇಶನ್ನ ಟ್ರ್ಯಾಕ್ ಮಾಡಿ. ಈ ವಿಚಾರ ಎಲ್ಲೂ ಹೊರಗೆ ಬರಬಾರ್ದು. ಈ ಸಲ ಪ್ರೊಫೆಷನಲ್ ಆಗಲ್ಲ, ಪರ್ಸ್ನಲ್ ಆಗಿ ಡೀಲ್ ಮಾಡ್ತೀನಿ. ಈ ನಂಬರ್ ಟ್ರೇಸ್ ಮಾಡಿ ಬೇಗ. ಹಾ, ಈ ಲೊಕೇಶನ್ನ ಅರ್ಜುನ್ ಸರ್ ಫಾರ್ವರ್ಡ್ ಮಾಡಿ. ಎಸ್ ಸರ್. ಸರ್, ಪಿಕಪ್ ಮಾಡಿರೋ ಡ್ರೈವರ್ ಡೀಟೇಲ್ಸ್ ಮತ್ತೆ ಲೊಕೇಶನ್ ಎರಡು ನೀವು ಫಾರ್ವರ್ಡ್ ಮಾಡಿದ್ದೀನಿ ಸರ್. ಸರ್, ಮೇಡಮ್ ಮೊಬೈಲ್ ಲೊಕೇಶನ್ನು ಸಿಟಿ ಒಳಗೆ ಎಂಟರ್ ಆಗ್ತಾ ಇದೆ ಸರ್. ಕ್ಯಾಬ್ ಡ್ರೈವರ್ ಮೊಬೈಲ್ ಲೊಕೇಶನ್ನು ಸಿಟಿ ಲಿಮಿಟ್ಸ್ ಬಿಟ್ಟು ಆಚೆ ಹೋಗ್ತಾ ಇದೆ ಸರ್. ಆ ಕ್ಯಾಬ್ ಮೂವ್ ಆಗ್ತಿರೋ ಏರಿಯಾದಲ್ಲಿ ಯಾವ್ದಾದ್ರು CCTV ಫುಟೇಜಸ್ ಇದ್ರೆ ಚೆಕ್ ಮಾಡಿ. ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕರೆ ನಂಗೆ ಇಮಿಡಿಯೇಟ್ ತಿಳಿಸಿ. ಆ ಕ್ಯಾಬ್ ಮೂವ್ ಆಗ್ತಿರೋ ಡೈರೆಕ್ಷನ್ CCTV ಫುಟೇಜ್ ಚೆಕ್ ಮಾಡಿ. ಓಕೆ ಸರ್, ಬೇಗ ಝೂಮ್ ಮಾಡಿ. ಸರ್, ಲೊಕೇಶನ್ ಎಂಡ್ ಅಂತ ಬರ್ತಿದೆ. ಸರ್, ಫೋನ್ ಸ್ವಿಚ್ ಆಫ್ ಆಗಿದೆ ಸರ್. ಸರ್, ಸಾರಿ ಟು ಸೇ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. CCTVಲಿ ಗಾಡಿ ಕೂಡ ಕಾಣಿಸ್ತಾ ಇಲ್ಲ ಸರ್. ಹಲೋ ಅಶ್ವಿನ್, ಬಸವರಾಜ್ ಪಾಟೀಲ್ನ ಕಿಡ್ನಾಪ್ ಮಾಡಕ್ ಯೂಸ್ ಮಾಡಿರೋ ಭಾಸ್ಕರ್ ನಂಬರ್ ಇದೆ ಅಲ್ವಾ ನಮ್ಮ ಹತ್ರ? ಇದೆ ಸರ್. ಒಂದ್ ಕೆಲಸ ಮಾಡಿ, ಅವತ್ ಬಸವರಾಜ್ ಕಿಡ್ನಾಪ್ ಆದ ದಿನ ಯಾವ ಟವರ್ ಇಂದ ಲಾಸ್ಟ್ ಸಿಗ್ನಲ್ ಬಂದಿದೆ ಅದನ್ನ ಚೆಕ್ ಮಾಡಿ. ಹಾಗೆ ನಂಗೆ ಟವರ್ ಲೊಕೇಶನ್ ವಾಟ್ಸ್ಆಪ್ ಮಾಡಿ. ಜೊತೆಗೆ ಈ ನಂಬರ್ ಯಾವ್ಯಾವ ಟವರ್ ಪಾಸ್ ಆಗಿದೆ ಅನ್ನೋ ಡೀಟೇಲ್ಸ್ ಶೇರ್ ಮಾಡಿ. ಬಸವರಾಜ್ ಪಾಟೀಲ್ದು ಲಾಸ್ಟ್ ಟವರ್ ಲೊಕೇಶನ್ ಟ್ರೇಸ್ ಮಾಡಿ. ಎಸ್ ಸರ್, ಬೇಗ. ಬಸವರಾಜ್ ಪಾಟೀಲ್ ಕಿಡ್ನಾಪ್ ಆದ ದಿನ ಭಾಸ್ಕರ್ನ ಮೊಬೈಲ್ ನಂಬರು ಬೇಗೂರ್ ಹತ್ರ ಇರೋ ನರಸೀಪುರ ಫೋರ್ತ್ ಕ್ಲಾಸ್ ಜಂಕ್ಷನ್ ನಲ್ಲಿರೋ ಟವರ್ ನಲ್ಲಿ ಸಿಗ್ನಲ್ ಎಂಟ್ ಆಗಿದೆ ಸರ್. ಈಗ ಸಿಕ್ಕಿರೋ ನಂಬರ್ನ ಟವರ್ ಸಿಗ್ನಲ್ ನ ಜಾಯಿನ್ ಮಾಡಿದ್ರೆ ಇಟ್ಸ್ ಆಲ್ಸೋ ಗೋಯಿಂಗ್ ಟುವರ್ಡ್ಸ್ ಬೇಗೂರ್ ಸರ್. ಗುಡ್ ಜಾಬ್ ಅಶ್ವಿನ್. ಥ್ಯಾಂಕ್ ಯು ಸರ್. ಯಾರು ನೀನು? ಮಹಾಕಾಲ. ಎಲ್ಲರೂ ಸತ್ ಮೇಲೆ ದೇವ್ರು ನೋಡ್ತಾರೆ, ನೀನು ಬದುಕಿರುವಾಗಲೇ ನೋಡ್ತಾ ಇದೀಯಾ? ಅದೃಷ್ಟವಂತೆ. ಬಟ್ ಡೋಂಟ್ ವರಿ, ದ ಪ್ರಾಸೆಸ್ ವಿಲ್ ಬಿ ವೆರಿ ಸ್ಮೂತ್. ಓಕೆ? ಐ ನೋ ಯು ವಾಂಟ್ ಸ್ಪೇರ್ ಮೀ. ಪ್ಲೀಸ್ ಸಾಯಕ್ ಮುಂಚೆ ಒಂದೇ ಒಂದ್ಸಲ ನನ್ನ ಗಂಡನ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀಯಾ? ಲರ್ನ್ ಟು ಬಿ ಡಿಟ್ಯಾಚ್ಡ್ ಮೈ ಗರ್ಲ್. ಬದುಕಿರೋವಾಗಲೇ ಈ ಬಂಧನಗಳಿಂದ ಮುಕ್ತಿ ಪಡ್ಕೊಂಡು ಬಿಡಬೇಕು. ಬಿಕಾಸ್ ನಾವು ಸತ್ ಮೇಲೆ ಇದೆಲ್ಲ ಏನೂ ಇರಲ್ಲ, ಯುನೋ. ಸಾಯೋಳ್ ಕೊನೆ ಆಸೆನೂ ತೀರ್ಸಕ್ಕಾಗಿಲ್ಲ ಅಂದ್ರೆ ಒಂದು ನಿಂಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರಬೇಕು, ಇಲ್ಲ ನನ್ನ ಗಂಡನ ಕಂಡ್ರೆ ಭಯ ಇರಬೇಕು. ಈ ಕೋಪ, ಭಯ, ಆಸೆ ಇದೆಲ್ಲ ನಾನು ಯಾವತ್ತೋ ಬಿಟ್ಟಾಯ್ತು. ಅಷ್ಟಕ್ಕೂ ನಿನ್ನ ಗಂಡ ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದ ಅಂತ ಇಟ್ಕೋ.
ನನ್ನ ಎಕ್ಸ್ಪೆರಿಮೆಂಟ್ಗೆ ಇನ್ನೊಂದು ಸಬ್ಜೆಕ್ಟ್ ಆಗ್ತಾನೆ ಅಷ್ಟೇ, ಇಲ್ಲಿಂದ ಮಾತ್ರ ವಾಪಸ್ ಹೋಗಲ್ಲ. ಸೊ ಐ ಗ್ರಾಂಟ್ ಯುವರ್ ವಿಶ್. ಮಾತಾಡ್ಬೇಕು ತಾನೆ? ಹಾಗೆ ತಗೋ ಕಾಲ್ ಮಾತಾಡ. ಓಕೆ ಲವ್ ಬರ್ಡ್ ಮಾತಾಡಿ ಜಾಸ್ತಿ ಆಯ್ತು. ಹಲೋ ಹಲೋ ಐಶು. ಹಲೋ ಏ ನೋ 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 ಏ ಬಿಹೇವ್ ಯೋರ್ ಸೆಲ್ಫ್. ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ನನ್ನ ಹಸ್ಬೆಂಡಿಗೆ ಹೇಳ್ಬೇಕು ಪ್ಲೀಸ್ ಪ್ಲೀಸ್. ನನಗದು ಬೇಕಾಗಿಲ್ಲ. ಹಲೋ ಅಶ್ವಿನ್, ಈಗ ನನ್ನ ನಂಬರ್ಗೆ ಒಂದು ಕಾಲ್ ಬಂದಿತ್ತು. ಆ ನಂಬರ್ದು ಲೊಕೇಶನ್ ಟ್ರೇಸ್ ಮಾಡಿ. ಎಸ್ ಸರ್. ಶಾಸ್ತ್ರಿ ಸರ್, ಪ್ರೈವೇಟ್ ನಂಬರ್ ಸರ್. ಇಟ್ಸ್ ಸ್ಯಾಟಲೈಟ್ ಫೋನ್ ಸರ್. ಇಂಪಾಸಿಬಲ್ ಟು ಟ್ರೇಸ್ ದ ಲೊಕೇಶನ್. ಒಬ್ಬ ಡಾಕ್ಟರ್ ಆಗಿ ನೀನು ಇನ್ನೊಬ್ಬ ಡಾಕ್ಟರ್ಗೆ ಸಪೋರ್ಟ್ ಮಾಡಬೇಕು ತಾನೆ? ಜಸ್ಟ್ ಇಮ್ಯಾಜಿನ್, ಈ ಎಕ್ಸ್ಪೆರಿಮೆಂಟ್ ಆಗಿ ನಿನಗೆ ಪ್ರಜ್ಞೆ ಬರೋ ಹೊತ್ತಿಗೆ ನಿನ್ನ ಜೀವನನೇ ಚೇಂಜ್ ಆಗಿರುತ್ತೆ. ನಿಂದೊಂದು ಹೊಸ ಅವತಾರನೇ ಸೃಷ್ಟಿ ಮಾಡಿರ್ತೀನಿ. ಓ ಬೈ ದ ವೇ, ನಿನಗೆ ಯಾವ ಅವತಾರ ಸೃಷ್ಟಿ ಮಾಡಿರ್ತೀನಿ ಅಂತಾನೆ ಹೇಳಿಲ್ವಲ್ಲ. ಮಲಗ್ಬಿಟ್ಯಾ? ಹೋಗ್ಲಿ ಬಿಡು. ನಿನಗೆ ಹೇಳದೆ ಇದ್ರೆ ಏನಾಯ್ತು, ನಿನ್ನ ಗಂಡಂಗೆ ಹೇಳಿ. ಚೆಕ್ ಮಾಡಿ ಒಂಚೂರು. ಝೂಮ್ ಮಾಡಿ ಒಂಚೂರು. ಅರ್ಜುನ್ ಸರ್, ನಾವು ಹುಡುಕ್ತಿರೋ ಲೊಕೇಶನ್ ಈಗ ನೀವಿರೋ ಲೊಕೇಶನ್ ಜಸ್ಟ್ 100 ಮೀಟರ್ಸ್ ಅವೇ ಸರ್. ಗುಡ್ ಜಾಬ್ ಅಶ್ವಿನ್. ಥ್ಯಾಂಕ್ಸ್.
ಹ್ಯಾಂಡ್ಸ್ ಅಪ್. ಇನ್ಸ್ಪೆಕ್ಟರ್, ವೆಲ್ಕಮ್ ವೆಲ್ಕಮ್. ರಾಗಿ ಚೀಲದಲ್ಲಿ ಸಾಸಿವೆ ಹುಡ್ಕೋದು ಎಷ್ಟು ಕಷ್ಟನೋ, ನನ್ನ ಮೂಲ ಹುಡ್ಕೋದು ಅಷ್ಟೇ ಕಷ್ಟ. ಬಟ್ ಯು ಸ್ಪೆಷಲ್ ಹುಡುಕ್ಬಿಟ್ಟಿದ್ದೀರಾ? ವೆರಿ ಗುಡ್, ಐ ಆಮ್ ಇಂಪ್ರೆಸ್. ಅಲ್ಲೇ ಚೇರಿದೆ, ಹಾಕೊಂಡು ಕೂತ್ಕೊಳ್ಳಿ. ಅನೆಸ್ಥಿಷಿಯಾ ಕೊಟ್ಟಿದ್ದೀನಿ. ಇನ್ನೊಂದು 2 ಅವರ್ಸಲ್ಲಿ ಆಪರೇಷನ್ ಮುಗಿದೋಗುತ್ತೆ. ಆಮೇಲೆ ಸಕ್ಸಸ್ಫುಲ್ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ವಿಶ್ವದ ಮೊದಲನೇ ಡಾಕ್ಟರ್ ನಾನಾಗ್ತೀನಿ. ಅದನ್ನ ವಿಟ್ನೆಸ್ ಮಾಡಿರೋ ಮೊದಲನೇ ವ್ಯಕ್ತಿ ನೀವು. ಅಂಡ್ ಶಿ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಎಕ್ಸ್ಪೀರಿಯನ್ಸ್ ಇಟ್. ವಾವ್, ಸೋ ಎಕ್ಸೈಟಿಂಗ್. ಪ್ಲೀಸ್ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿನ್ನ ಈ ಉಚಿತನಕ್ಕಿನ್ನ ಎಷ್ಟು ಜೀವ ಬಲಿ ಕೊಡ್ಬೇಕು ಅನ್ಕೊಂಡಿದ್ಯಾ? ಹೇ 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 ಇನ್ಸ್ಪೆಕ್ಟರ್, ನೋ 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 ನೋ. ಹುಚ್ಚು ಗಿಚ್ಚು ಅಂತೆಲ್ಲ ಮಾತಾಡ್ಬೇಡಿ. ಈ ಸ್ಟಾಪ್. ಏಯ್, ನಾನೇನ್ ಇಷ್ಟೊತ್ತು ನರ್ಸರಿ ರೇಮ್ ಹೇಳ್ತಾ ಇದ್ನ? ಒಂದ್ಸರ್ತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸುಮ್ನೆ ನೀನು ಟೆನ್ಷನ್ ಮಾಡ್ಕೋತೀಯ, ನನಗೂ ಟೆನ್ಷನ್ ಮಾಡ್ತಾ ಇದೀಯ. ನೋಡು, ನಾನು ಇಷ್ಟು ದಿವಸ ಮಾಡಿರೋದು ಫೇಲ್ಯೂರ್ ಆಗಿರ್ಬೋದು, ಒಪ್ಕೋತೀನಿ. ಆದ್ರೆ ಇದನ್ನ ಸಕ್ಸಸ್ ಮಾಡೇ ಮಾಡ್ತೀನಿ. ಏಯ್ ಪ್ಲೀಸ್, ನನ್ ಮಾತು ಕೇಳು. ಆಗಿದ್ದಾಗೋಗಿದೆ. ಮತ್ತೊಂದು ಜೀವ ಬಲಿ ಕೊಡ್ಬೇಡ. ಜೀವ ತೆಗಿಯಕ್ಕೆ ಕೊಡಕ್ಕೆ ಶಕ್ತಿ ಇರೋದು ಆ ದೇವ್ರಿಗೆ ಮಾತ್ರ. ಅದೇ ಅದೇ ದೇವ್ರು. ಇಷ್ಟು ದಿನ ನೀವೆಲ್ಲ ಹೇಳ್ಕೊಂಡ್ ಬಂದಿರೋ ಆ ದೇವ್ರ ಕಥೆನೆ ನಾನ್ ನಿಜ ಮಾಡಬೇಕು ಅಂತಿರೋದು. ವರಾಹ ಸ್ವಾಮಿ ಮನುಷ್ಯನ್ ದೇಹ ಹಂದಿ ತಲೆ, ನರಸಿಂಹಸ್ವಾಮಿ ಮನುಷ್ಯನ್ ದೇಹ ಸಿಂಹದ ತಲೆ, ಗಜಾನನ ಗಣಪತಿ ಮನುಷ್ಯನ್ ದೇಹ ಆನೆ ತಲೆ, ಹಯಗ್ರೀವ ಮನುಷ್ಯನ್ ದೇಹ ಕುದುರೆ ತಲೆ. ಹಾಗಾದ್ರೆ ಈ ಕಥೆಗಳೆಲ್ಲ ಸುಳ್ಳ? ಪುರಾಣಗಳು ಸುಳ್ಳ? ಅಥವಾ ದೇವರೇ ಸುಳ್ಳ? ಇದನ್ನೆಲ್ಲ ನಂಬ್ತೀರಾ? ನಂಬಿದೀರಾ? ಅದನ್ನೇ ನಾನ್ ಮಾಡಕ್ ಹೋದ್ರೆ ನನ್ನನ್ನ ಹುಚ್ಚ ಅಂತೀರಾ? ಜೈಲಿಗೆ ಹಾಕ್ತೀರಾ? ಲೋಕ್, ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾನು ಇದನ್ನ ಸಕ್ಸಸ್ ಮಾಡೇ ಮಾಡ್ತೀನಿ. ನಾನ್ ದೇವರಾಗೆ ಆಗ್ತೀನಿ. ನೋ ಸ್ಟಾಪ್. ಬೇಡ, ನನ್ ಮಾತು ಕೇಳು. ಡ್ರಾಪ್ ಯುವರ್ ಗನ್. ಗನ್ ಬಿಸಾಕೋ. ಪುಟ್ ಯುವರ್ ಗನ್ ಡೌನ್. ಡ್ರಾಪ್ ಯುವರ್ ಗನ್. ಗನ್ ಕೆಳಗ್ ಬಿಸಾಕ್ಯೋ ಇಲ್ಲ ನಿನ್ ಹೆಂಡತಿ ಮಗುನ್ ಸಾಯಿಸ್ಬಿಡ್ಲಾ? ನೀಲ್ ಡೌನ್. ಐಶು, ಐಶು, ಐಶು ಎದ್ದೋಳು. ಐಶು, 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 ಐಶು ಎದ್ದೋಳು. ಐಶು, ಐ ಲವ್ ಯು ಐಶು. ಅರ್ಜುನ್, ಐ ಲವ್ ಯು ಟು ಅರ್ಜುನ್. ಕೊನೆಗೂ ಹೇಳ್ತೀಯಲ್ಲ. ಚಿಟ್ಟೆನ್ ಕೊಂದವನು ಕ್ರೂರಿ, ಜಿರ್ಳೆನ್ ಕೊಂದವನು ಒಳ್ಳೆಯವನು. ಕೊಲೆಗೂ ಆಸ್ಥೆಟಿಕ್ ವ್ಯಾಲ್ಯೂ ಇದೆ ಗುರು. ಮಾರಲ್ ಆಫ್ ದ ಸ್ಟೋರಿ ಈಸ್ ಮಾರಲ್ಸ್ ಆರ್ ಓನ್ಲಿ ಮೆಂಟ್ ಫಾರ್ ಸ್ಟೋರೀಸ್. ಲೆಟ್ಸ್ ಮೀಟ್ ಅಗೇನ್.